ಏನ್ ಮಕ್ಳಿಗೆ ಹೇಳಿದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ಅದ್ರಲ್ಲಿ ಬರೀ ಪಾಸ್ ಅಂತ ನಾನು ಹೇಳಕ್ ಹೋಗಲ್ಲ. ಮಕ್ಳು ನನಗೆ ಹೇಳಿದಷ್ಟು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ಅವರು ಅರ್ಥ ಮಾಡ್ಕೊಂಡು ಎಕ್ಸಾಮ್ ಬರೆದ್ರೆ ಬರೀ ಪಾಸ್ ಅಲ್ಲ, ಮಿನಿಮಮ್ 40 ಇಂದ 50 ಮಾರ್ಕ್ಸ್ ಬರುತ್ತೆ. ಅಂದ್ರೆ 8ಗೆ ಪಾಸಿಂಗ್ ಬೇಕಾದ್ರೆ ಬರೀ ನಮ್ಗೆ 35%, 40 to 50 ಅಂತಂದ್ರೆ ಮೋರ್ ದನ್ 50% ಸ್ಕೋರ್ ಮಾಡೋ ಚಾನ್ಸಸ್ ಇರುತ್ತೆ. ಗ್ಯಾರಂಟಿ 100% ಇದಕ್ಕೆ ನಾನ್ ಗ್ಯಾರಂಟಿ. ಎಕ್ಸಾಮ್ ಆದ್ಮೇಲೆ ನಾನೇ ನಿಮ್ ಜೊತೆ ಬಂದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಖಂಡಿತ ನಾನು ಹೇಳಿದ ಕಾನ್ಸೆಪ್ಟ್ ಮಕ್ಳು ಓದಿ ಅವ್ರಿಗೆ 40 ಮಾರ್ಕ್ಸ್ ಬರ್ಲಿಲ್ಲ ಅಂತಂದ್ರೆ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ನಾನು ಫೇಲ್ ಆಗ್ತೀನಿ ಅನ್ಕೊಳ್ಳೋರು 13 ಚಾಪ್ಟರ್ ಓದ್ಬೇಡಿ, ಬರೀ 4 ಚಾಪ್ಟರ್ ಫಸ್ಟ್ ಡಿಸೈಡ್ ಮಾಡಿ. ಪಾರ್ಟ್ ಎ ಓದ್ತೀರಾ, ಪಾರ್ಟ್ ಬಿ ಓದ್ತೀರಾ, ಇಲ್ಲ ಪಾರ್ಟ್ ಸಿ ಓದ್ತೀರಾ. ಆ 4 ಚಾಪ್ಟರ್ನ ಓದಿ ಮಿಕ್ಕಿದಿನ 20 ಚಾಪ್ಟರ್ ಬರೀ ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ನೀವು ಅವಾಗ 30 ರಿಂದ 40 ಮಾರ್ಕ್ಸ್ ತೆಗಿಯೋದು. ನಾನು ಇವಾಗಲೇ ಬರ್ಕೊಡ್ತೀನಿ ನಿಮಗೆ 40 ರಿಂದ 50 ಮಾರ್ಕ್ಸ್, ಮೋರ್ ದನ್ 50% ತೆಗಿತಾರೆ. ಈಸಿಯಾಗಿ ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ SSLC ಪರೀಕ್ಷೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಆಲ್ರೆಡಿ ನಾವು ಸೈನ್ಸ್ ಅಲ್ಲಿ ಒಂದು ವಿಡಿಯೋನ ಮಾಡಿ ಹಾಕಿದ್ವಿ. ಸೊ ಅದರಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ನಮ್ಗೆ ಬಹುತೇಕವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ನೀವು ನೋಡೋದಾದ್ರೆ ಹೌದು ಸರ್, ತುಂಬಾ ಪ್ರಶ್ನೆಗಳು ಯಾವ ತರ ಇತ್ತು ಅಂದ್ರೆ ಸರ್ ಇಷ್ಟು ಮಾಡೆಲ್ ಪೇಪರ್ಸ್ ಅನ್ನು ಓದಿದ್ರೆ ನಾವು ಎಷ್ಟು ಮಾರ್ಕ್ಸ್ ತೆಗಿಬಹುದು. ಹೌದು, ಆಮೇಲೆ ಅದೇ ರೀತಿಯಲ್ಲಿ ಪಾಸಿಂಗ್ ಸರ್ ನನ್ಗೆ ನನ್ಗೆ ಡಲ್ ಇದೀನಿ ಸರ್, ಸೈನ್ಸ್ ಅಲ್ಲಿ ನಾನು ಏನೂ ಅರ್ಥ ಆಗ್ತಿಲ್ಲ, ನಾನು ಯಾವ ತರ ಇಷ್ಟು ಕ್ವಶನ್ಸ್ ಓದಿದ್ರೆ ನಾನು ಪಾಸ್ ಆಗ್ತೀನ ಸರ್, ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವಶನ್ ಸರ್ ಸ್ವಲ್ಪ ಹೇಳಿ, ಮತ್ತೆ ಪಾಸಿಂಗ್ ಪ್ಯಾಕೇಜ್ ಕಳ್ಸ್ಕೊಡಿ ಅಂತಾನು ಕೂಡ ತುಂಬಾ ಕಮೆಂಟ್ಸ್ ಬರ್ತಾ ಇದೆ. ನಾನು ಆ ತರ ನೋಡಿದೆ. ಹಾಗಾದ್ರೆ ನಾವು ಯಾಕೆ ಇವತ್ತು ಸೈನ್ಸ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ಬಾರ್ದು? ಖಂಡಿತ ಸರ್, ನಮ್ಮ ಹತ್ರ ಇನ್ನೊಬ್ರು ಸೈನ್ಸ್ ಎಕ್ಸ್ಪರ್ಟ್ ಇದ್ದಾರೆ, ನಮ್ಮ ನಾಗೇಂದ್ರ ಸರ್ ಅಂತ. ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಇವತ್ತು ಬರು ಮಾಡ್ಕೊಡೋಣ. ಎಸ್, ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಇವತ್ತು ನಮ್ಮ ನಾಗೇಂದ್ರ ಸರ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ತುಂಬಾ ದಿನ ಆಯ್ತು ನೋಡಿ ನಿಮ್ನ. ಬಹಳ ದಿನ ಆಯ್ತು. SSLC ಎಕ್ಸಾಮ್ ಹತ್ರ ಬರ್ತಾ ಇರೋದ್ರಿಂದ ಮಕ್ಕಳ ಜೊತೆ ಜಾಸ್ತಿ ಸಮಯ ಕಳೆಯೋದಾಗಿದೆ. ಹೌದು ಸರ್. ನಿಮ್ಮ ಶಾಲೆಯಲ್ಲಿ ಹೆಂಗೆ ಪರೀಕ್ಷೆ ತಯಾರಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್? ನಾನು ಸೈನ್ಸ್ ಲಾಸ್ಟ್ ಟೈಮ್ ನಾವು ದಿವ್ಯಾ ಮ್ಯಾಮ್ ಜೊತೆ ಒಂದು ವಿಡಿಯೋ ಮಾಡಿದ್ವಿ. ಅಲ್ಲಿ ಬಹುತೇಕವಾಗಿ ಮಕ್ಕಳು ಏನ್ ಪ್ರಶ್ನೆ ಕೇಳಿದ್ರು ಅಂತಂದ್ರೆ, ಸರ್ ಈಗೇನು ಬೋರ್ಡ್ ಇಂದ 4 ಪ್ರಶ್ನೆ ಪತ್ರಿಕೆಗಳು ಬಿಟ್ಟಿದ್ದಾರೆ, ಸೊ ಅದು ಅಷ್ಟು ಓದ್ಕೊಂಡ್ರೆ ಸಾಕ, ನಾವು ಪಾಸ್ ಆಗ್ಬೋದಾ ಅಥವಾ ಹೆಚ್ಚು ಅಂಕಗಳನ್ನ ಅದ್ರಲ್ಲಿ ಗಳಿಸಬಹುದಾ ಅಂತ ಈ ಪ್ರಶ್ನೆಯನ್ನ ತುಂಬಾ ಜನ ವಿದ್ಯಾರ್ಥಿಗಳು ಕೇಳಿದ್ರು. ಸೊ ಏನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಸರ್, ಈಗ ನಮ್ಮ SSLC ಬೋರ್ಡ್ ನಿಂದ ಬಂದಿರೋ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಅದ್ರ ಜೊತೆಗೆ ಮೊನ್ನೆ ತಾನೇ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಮುಗಿದಿದೆ. ಆ ಕ್ವಶನ್ ಪೇಪರ್ ಒಟ್ಟು 5 ಪ್ರಶ್ನೆ ಪತ್ರಿಕೆಗಳು ವಿದ್ಯಾರ್ಥಿಗಳು ಸಿಗ್ತವೆ. ಇದನ್ನ ಅವರು ಕರೆಕ್ಟ್ ಆಗಿ ರಿವೈಸ್ ಮಾಡಿ ಎಲ್ಲಾ ಕಾನ್ಸೆಪ್ಟ್ ಗಳಿಗೂ ಆನ್ಸರ್ ಮಾಡಿ ಪೂರ್ತಿ ಅದನ್ನ ಅವರು ರೆಡಿ ಮಾಡ್ಕೊಂಡ್ರೆ ಈಸಿಯಾಗಿ 40 ರಿಂದ 50 ಮಾರ್ಕ್ಸ್ ಅಷ್ಟು ಅಂಕ ತೆಗೆಯುವಂತ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಇಷ್ಟು 4 ಮಾಡೆಲ್ ಪೇಪರ್ ಮತ್ತೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪೇಪರ್ ಅಲ್ಲಿ ಅವ್ರು ಕೇಳಿರೋ ಕ್ವಶನ್ಸ್ ಅಂದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳು ಏನಿವೆ ಅದರಲ್ಲಿ ಮಕ್ಕಳು ಅಷ್ಟನ್ನ 4-5 ಪೇಪರ್ ನ ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬಾ ಸುಲಭವಾಗಿ ಅವರು 40 ರಿಂದ 50 ಮಾರ್ಕ್ಸ್ ತೆಗೆಯುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ 5 ಪೇಪರ್ ನ ಮಕ್ಕಳು ರೆಡಿ ಮಾಡಿದ್ರೆ ಅವ್ರು ಖಂಡಿತವಾಗಿ ಮುಂದೆ ಬರ್ತಕ್ಕಂಥ SSLC ಕಡೆ ಪರೀಕ್ಷೆನಲ್ಲಿ ಮಿನಿಮಮ್ 40 ಮಾರ್ಕ್ಸ್ ಗಳಿಸಬಹುದು. ಫೇಲ್ ಆಗೋ ಮಕ್ಕಳುಗಳು ಇದನ್ನ 4ನ್ನ NC ವಿದ್ಯಾರ್ಥಿಗಳು ಈ 5 ಪೇಪರ್ ನ ಸಾಲ್ವ್ ಮಾಡಿದ್ರೆ ಈ 5 ಪೇಪರ್ ಅಲ್ಲಿ ಅವ್ರು ಖಂಡಿತವಾಗಿ ಅವರು ಮಿನಿಮಮ್ 30 ರಿಂದ 40 ಮಾರ್ಕ್ಸ್ ತಗೊಂಡು ಪಾಸ್ ಆಗಿ ಅವರು ಮೋರ್ ದನ್ 50%, ನಿಯರ್ಲಿ 50% ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡೋ ಚಾನ್ಸಸ್ ಇರುತ್ತೆ. ಈ 5 ಪೇಪರ್ ಸಾಲ್ವ್ ಮಾಡೋದ್ರೂ ಅವರು NC ಆಗೋ ಅವಶ್ಯಕತೆ ಇಲ್ಲ, ನಿಯರ್ಲಿ 40% ಮಾರ್ಕ್ಸ್ ತಗೊಂಡು ಸೊ 40 to 50% ಸ್ಕೋರ್ ಮಾಡೋ ಅಂತ ಚಾನ್ಸಸ್ ತುಂಬಾ ಇದೆ ಸರ್. ನಮ್ಗೆ ತುಂಬಾ ಕಮೆಂಟ್ಸ್ ಬಂದಿರೋದು ಏನಂದ್ರೆ ಸರ್, ಲಾಸ್ಟ್ ವಿಡಿಯೋ ಅಲ್ಲಿ ಸರ್ ಸೈನ್ಸ್ ನಮ್ಗೆ ತುಂಬಾ ಕಷ್ಟ ಆಗ್ತಿದೆ, ಪಾಸ್ ಆಗ್ಲಿಕ್ಕೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇಷ್ಟು ಓದಿದ್ರೆ ನಾನು ಸಾಕು, ನಾನು ಪಾಸ್ ಆಗ್ಬೇಕು ಈಗ ಎಕ್ಸಾಮ್ ಅಲ್ಲಿ ಅಂದ್ರೆ ಯಾವ ತರ ನಾನು ಪ್ರಿಪೇರ್ ಆಗ್ಬೇಕು ಸೈನ್ಸ್ ಅಂದ್ರೆ? ಬಿಕಾಸ್ ಮ್ಯಾಥ್ಸೇ ಬೇರೆ ತರ ಓದೋದು ಇರುತ್ತೆ ಸರ್, ಇಂಗ್ಲಿಷ್ ಬೇರೆ ತರ ಇರುತ್ತೆ, ನಿಮ್ ಸೈನ್ಸೇ ಬೇರೆ ತರ ಇರುತ್ತೆ. ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಒಂದು 4 to 5 years ಇಂದ ನೀವು ಆರಾಮಾಗಿ ಗೆಸ್ ಮಾಡ್ಬೋದು ಯಾವ ರೀತಿಯಲ್ಲಿ ಸೈನ್ಸ್ ಅಲ್ಲಿ ಇದೇ ತರ ಓದಿದ್ರೆ ನಾನು ಪಾಸ್ ಆಗ್ತೀನಿ, ಇಷ್ಟು ಓದಿದ್ರೆ ಸಾಕು ಅಂತ. ಬಿಕಾಸ್ ನೀವು ತುಂಬಾ ಜನ ಫೇಲ್ ಆಗೋ ಸ್ಟೂಡೆಂಟ್ಸ್ ಅನ್ನು ಕೂಡ ನೀವು ಪಾಸ್ ಆಗೋ ರೀತಿಯಲ್ಲಿ ತಗೊಂಡೋಗಿದ್ದೀರಾ. ಸೊ ನಮ್ಮ ಮಕ್ಕಳಿಗೆ ನೀವು ಒಂದು ಸಜೆಷನ್, ಟಿಪ್ಸ್ ಮತ್ತೆ ಅದೇ ರೀತಿಯಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅದನ್ನು ಮಕ್ಕಳಿಗೆ ಹೇಳ್ಕೊಡಿ ಸರ್. ಸರ್, ನಾನು ಈ ವರ್ಷ 2024-25 ಮಕ್ಕಳು SSLC ಎಕ್ಸಾಮ್ ಬರೀತಾ ಇದ್ದಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಫಸ್ಟ್ ಅವರು ಸೈನ್ಸ್ ಅಂದ್ರೆ ಕಷ್ಟ ಅನ್ನೋ ಭಾವನೆಯಿಂದ ಮೊದಲು ಹೊರಗಡೆ ಬರಬೇಕು. ಸೊ ನನ್ನ ಪ್ರಕಾರ ಆಸ್ ಎ ಸೈನ್ಸ್ ಟೀಚರ್ ನಾನು ಹೇಳೋದು, ಅಮಾಂಗ್ ಆಲ್ ದ 6 subjects ವಿಚ್ ಈಸ್ ದ ಮೋಸ್ಟ್ ಈಸಿಯಸ್ಟ್ ಸಬ್ಜೆಕ್ಟ್ ಅಂದ್ರೆ ಸೈನ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಸೈನ್ಸ್ ಅಲ್ಲಿ ಅವ್ರು ಕಲಿಯೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ಅವ್ರ ಸುತ್ತಮುತ್ತ ಏನ್ ನಡೆಯುತ್ತೆ ಅದ್ರ ಬಗ್ಗೆ ಕಲಿತಾ ಹೋಗ್ತಾರೆ. ಸೊ ಫಸ್ಟ್ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಹೇಳೋದು ಅಂತಂದ್ರೆ, ಈ ವರ್ಷ 2024-25 ಅವ್ರಿಗೆ ಒಟ್ಟು 13 ಚಾಪ್ಟರ್ಸ್ ಇವೆ. ಈ 13 ಚಾಪ್ಟರ್ಸ್ ನಮ್ಮ SSLC ಬೋರ್ಡ್ ಅವರು 5 ಥೀಮ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ವಿದ್ಯಾರ್ಥಿಗಳಿಗೆ ಅದು ಗೊತ್ತಿರಬೇಕು.
ಆಮೇಲೆ ಪೇಪರ್ ಅಲ್ಲಿ ನಮಗೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತ 80 ಮಾರ್ಕ್ಸ್ ಇಂದ 3 ಭಾಗ ಆಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಪಾರ್ಟ್ ಎ ನಲ್ಲಿ ಫಿಸಿಕ್ಸ್ ಅಂತ ಬರುತ್ತೆ, ಎರಡನೇದ್ರಲ್ಲಿ ಪಾರ್ಟ್ ಬಿ ನಲ್ಲಿ ಕೆಮಿಸ್ಟ್ರಿ ಅಂತ ಬರುತ್ತೆ, ಮೂರನೇ ಪಾರ್ಟ್ ಅಲ್ಲಿ ಪಾರ್ಟ್ ಸಿ ನಲ್ಲಿ ಬಯಾಲಜಿ ರಿಲೇಟೆಡ್ ಕ್ವಶನ್ಸ್ ಬರ್ತವೆ. ಸೊ ಅದರಲ್ಲಿ ಪಾರ್ಟ್ ಎಗೆ 28 ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ, ಪಾರ್ಟ್ ಬಿ ನಲ್ಲಿ 25 ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ, ಪಾರ್ಟ್ ಸಿ ಬಯಾಲಜಿ ನಲ್ಲಿ 27 ಮಾರ್ಕ್ಸ್ ಗಳು ಬರ್ತವೆ. ಸೊ ಟೋಟಲ್ ಇರೋದು ನಮಗೆ SLC ನಲ್ಲಿ ಈ ವರ್ಷ 2024-25ರಲ್ಲಿ 13 ಚಾಪ್ಟರ್ಗಳಿವೆ. ಯಾವ ವಿದ್ಯಾರ್ಥಿಗಳು ನಾನು ಪಾಸ್ ಆಗೋದ್ ಕಷ್ಟ ಇದೆ ಅಂತ ಅನ್ಕೋತಾರೆ ಸೈನ್ಸ್ ಅಲ್ಲಿ, ಅವ್ರಿಗೆ 13 ಚಾಪ್ಟರ್ನ ಓದೋಂತ ಅವಶ್ಯಕತೆ ಬರಲ್ಲ. ಸೊ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಆ ಮಗು ಫಿಸಿಕ್ಸ್ ಅಲ್ಲಿ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಅನ್ಸಿದ್ರೆ ಬರೀ ಫಿಸಿಕ್ಸ್ ಅಲ್ಲಿರೋ ಚಾಪ್ಟರ್ಸ್ ನ ಓದ್ಬೋದು, ಇಲ್ಲ ನಾನು ಕೆಮಿಸ್ಟ್ರಿನಲ್ಲಿ ಚೆನ್ನಾಗಿದ್ದೀನಿ ಅಂತ ಅನ್ಸಿದ್ರೆ ಕೆಮಿಸ್ಟ್ರಿ ಚಾಪ್ಟರ್ಸ್ ನ ಓದ್ಬೋದು, ಇಲ್ಲ ಅಂತಂದ್ರೆ ನನಗೆ ಬಯಾಲಜಿ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ ಅಂತಂದ್ರೆ ಬಯಾಲಜಿ ಚಾಪ್ಟರ್ಸ್ ನ ಈಸಿಯಾಗಿ ಅವರು ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ಫಸ್ಟ್ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಗೊತ್ತಾಗಬೇಕು, ಈ ವರ್ಷ 2024-25ರಲ್ಲಿ SLC ಪಬ್ಲಿಕ್ ಎಕ್ಸಾಮ್ ಬರೆಯೋರಿಗೆ ಫಸ್ಟ್ ಯಾವ ಥೀಮ್ ಬೇಸ್ ಮೇಲೆ ನಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ಸ್ ನ ಕೇಳ್ತಾರೆ ಅನ್ನೋ ಗೊತ್ತಾಗಬೇಕು. ಸೊ ಫಸ್ಟ್ ಫಿಸಿಕ್ಸ್ ಪಾರ್ಟ್ ಅಲ್ಲಿ ಬರೋದು ನಮಗೆ ಅಲ್ಲಿ 2 ಥೀಮ್ಸ್ ಬರ್ತವೆ. ಮೊದಲನೇದು ನ್ಯಾಚುರಲ್ ಫಿನಾಮಿನನ್ಸ್ ಅಂತ ಒಂದು ಥೀಮ್ ಬರುತ್ತೆ, ಎರಡನೇದು ಹೌ ಡು ಥಿಂಗ್ಸ್ ವರ್ಕ್ ಅಂತ ಥೀಮ್ ಬರುತ್ತೆ. ಸೊ ನ್ಯಾಚುರಲ್ ಫಿನಾಮಿನನ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಹ್ಯಾವ್ 2 ಚಾಪ್ಟರ್ಸ್. ಮೊದಲನೇದು ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಅನ್ನೋ ಚಾಪ್ಟರ್ 1 ಬರುತ್ತೆ, ಎರಡನೇದು ಹ್ಯೂಮನ್ ಅಂಡ್ ಕಲರ್ಫುಲ್ ವರ್ಲ್ಡ್ ಅನ್ನೋ ಚಾಪ್ಟರ್ ಬರುತ್ತೆ. ಈ ಥೀಮ್ಗೆ ಅರೌಂಡ್ 14 ಮಾರ್ಕ್ಸ್ ನ ಫಿಕ್ಸ್ ಮಾಡಿದ್ದಾರೆ. ಎರಡನೇ ಥೀಮ್ ಏನಿದೆ ಹೌ ಡು ಥಿಂಗ್ಸ್ ವರ್ಕ್ ಅಲ್ಲಿ, ಅದರಲ್ಲಿ ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋ 2 ಚಾಪ್ಟರ್ ಬರ್ತವೆ. ಈ ಥೀಮ್ಗೂ 14 ಮಾರ್ಕ್ಸ್ ಅನ್ನ ನಮ್ಮ ಬೋರ್ಡ್ ನಲ್ಲಿ ಫಿಕ್ಸ್ ಮಾಡಿದ್ದಾರೆ. ಇದು ಪಾರ್ಟ್ ಎ ಆದ್ರೆ ನೆಕ್ಸ್ಟ್ ಪಾರ್ಟ್ ಬಿ ಬರುತ್ತೆ ಕೆಮಿಸ್ಟ್ರಿ. ಪಾರ್ಟ್ ಬಿ ಕೆಮಿಸ್ಟ್ರಿನಲ್ಲಿ ನಮಗೆ 4 ಚಾಪ್ಟರ್ಸ್ ಬರ್ತವೆ. 4 ಚಾಪ್ಟರ್ಸ್ ನ ಒಂದು ಥೀಮ್ ಅಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ ದ ಮೆಟೀರಿಯಲ್ಸ್ ಇನ್ ಡೈಲಿ ಲೈಫ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್. ಅದರಲ್ಲಿ 4 ಚಾಪ್ಟರ್ಸ್ ಬರ್ತವೆ. ಫಸ್ಟ್ ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಶನ್ ಬರುತ್ತೆ, ಎರಡನೇದು ಆಸಿಡ್ಸ್ ಬೇಸಸ್ ಸಾಲ್ಟ್ಸ್ ಬರುತ್ತೆ, ಮೂರನೇ ಚಾಪ್ಟರ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಬರುತ್ತೆ, ನಾಲ್ಕನೇ ಚಾಪ್ಟರ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಬರುತ್ತೆ. ಅದಾದ್ಮೇಲೆ ಪಾರ್ಟ್ ಸಿ ಬರ್ತಕ್ಕಂಥದ್ದು ಬಯಾಲಜಿಗೆ 27 ಮಾರ್ಕ್ಸ್ ನ ಫಿಕ್ಸ್ ಮಾಡಿದ್ದಾರೆ ಬೋರ್ಡ್ ಅಲ್ಲಿ. ಅದರಲ್ಲಿ ನಮಗೆ 5 ಚಾಪ್ಟರ್ ಬರ್ತವೆ, ಮತ್ತೆ 5 ಚಾಪ್ಟರ್ ಅಲ್ಲಿ 2 ಥೀಮ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಥೀಮ್ ಇರೋದು ದ ವರ್ಲ್ಡ್ ಆಫ್ ಲಿವಿಂಗ್ ಥಿಂಗ್ಸ್ ಅಂತ, ಅದರಲ್ಲಿ 4 ಚಾಪ್ಟರ್ ಬರ್ತದೆ. ಇನ್ನೊಂದು ಥೀಮ್ ಇರೋದು ನ್ಯಾಚುರಲ್ ರಿಸೋರ್ಸಸ್ ಅಂತ, ಅದರಲ್ಲಿ 1 ಚಾಪ್ಟರ್ ಬರುತ್ತೆ. ಸೊ ದ ವರ್ಲ್ಡ್ ಆಫ್ ಲಿವಿಂಗ್ ಅಲ್ಲಿ ಬರ್ತಕ್ಕಂಥ ಮೊದಲನೇ ಚಾಪ್ಟರ್ ಯಾವುದು ಅಂತಂದ್ರೆ ಲೈಫ್ ಪ್ರೋಸೆಸ್ ಬರುತ್ತೆ, ಎರಡನೇ ಚಾಪ್ಟರ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಬರುತ್ತೆ, ಮೂರನೇದು ಹೌ ಡು ಆರ್ಗಾನಿಸಮ್ ರಿಪ್ರೊಡ್ಯೂಸ್ ಬರುತ್ತೆ, ನಾಲ್ಕನೇ ಚಾಪ್ಟರ್ ಹೆರಿಡಿಟಿ ಬರುತ್ತೆ. ಈ 4 ಚಾಪ್ಟರ್ಸ್ ದ ವರ್ಲ್ಡ್ ಆಫ್ ಲಿವಿಂಗ್ ಥಿಂಗ್ಸ್ ಅನ್ನೋ ಥೀಮ್ ಬೇಸಿಸ್ ಅಲ್ಲಿ ಬರ್ತದೆ. ಎರಡನೇ ಥೀಮ್ ಬೇಸಿಸ್ ಇರೋದು ನ್ಯಾಚುರಲ್ ರಿಸೋರ್ಸ್, ಅದರಲ್ಲಿ 1 ಚಾಪ್ಟರ್ ಬರ್ತಕ್ಕಂಥದ್ದು ಅವರ್ ಎನ್ವಿರಾನ್ಮೆಂಟ್ ಬರುತ್ತೆ. ಸೊ ಇಷ್ಟು ನಮಗೆ ಇರೋದು 5 ಥೀಮ್ಸ್. ಇದರಲ್ಲಿ ಮಗು ಡಿಸೈಡ್ ಮಾಡಬೇಕು ನಾನು ಯಾವ್ದ್ರಲ್ಲಿ ಚೆನ್ನಾಗಿದ್ದೀನಿ, ಯಾವ ಚಾಪ್ಟರ್ಸ್ ನನಗೆ ಈಸಿಯಾಗಿ ಅರ್ಥ ಆಗುತ್ತೆ, ಆ ಒಂದು ಪಾರ್ಟ್ ನ ಈಸಿಯಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಅದು ಪಾರ್ಟ್ ಎ ಫಿಸಿಕ್ಸ್ ಆಗಿರ್ಬೋದು, ಪಾರ್ಟ್ ಬಿ ಕೆಮಿಸ್ಟ್ರಿ ಆಗಿರ್ಬೋದು, ಇಲ್ಲ ಪಾರ್ಟ್ ಸಿ ಬಯಾಲಜಿ ಆಗಿರ್ಬೋದು. ಸೊ ಮಿನಿಮಮ್ ಯಾವುದೇ ಒಂದು ಪಾರ್ಟ್ ಅಲ್ಲಿ ತಗೊಂಡ್ರೆ ನಮಗೆ 4 ಚಾಪ್ಟರ್ಸ್ ಬರ್ತವೆ. ಆ 4 ಚಾಪ್ಟರ್ ತರೋ ಆದ್ರೆ 25 ಮಾರ್ಕ್ಸ್ ಇಲ್ಲ 28 ಮಾರ್ಕ್ಸ್ ಇಲ್ಲ 27 ಮಾರ್ಕ್ಸ್ ಅಲ್ಲಿ ಬರುತ್ತೆ. ಪ್ಲಸ್ ಇನ್ನೆರಡು ಪಾರ್ಟ್ ಅಲ್ಲಿ ಈ ಪಾರ್ಟ್ ಎ ಮಗು ಚೆನ್ನಾಗಿದ್ದಾನೆ ಅಂತಂದ್ರೆ ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ನಲ್ಲಿ ಬರೀ ಡಯಾಗ್ರಾಮ್ಸ್ ನ ಪ್ರಾಕ್ಟೀಸ್ ಮಾಡಿದ್ರೆ ಆ ಮಗುದು ಮೋರ್ ದನ್ 35 ಮಾರ್ಕ್ಸ್ ಗೆ ಅಟೆಂಡ್ ಮಾಡಿರ್ತಾನೆ. ಸೊ ಈಸಿಯಾಗಿ ಆ ಮಗು ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಪಾಸ್ ಆಗ್ಬೇಕು ಅಂತ ಯೋಚನೆ ಮಾಡೋ ಮಕ್ಕಳು ಮಾಡ್ಬೇಕಾಗಿರೋದು ಇಷ್ಟೇ. ಫಸ್ಟ್ ಅವ್ರ ಸ್ಟ್ರೆಂತ್ ಯಾವುದು ಅಂತ ತಿಳ್ಕೊಬೇಕು. ಫಿಸಿಕ್ಸ್ ಅಲ್ಲಿ ಚೆನ್ನಾಗಿದಾರ, ಇಲ್ಲ ಕೆಮಿಸ್ಟ್ರಿನಲ್ಲಿ ಚೆನ್ನಾಗಿದಾರ, ಇಲ್ಲ ಬಯಾಲಜಿನಲ್ಲಿ ಚೆನ್ನಾಗಿದಾರ ಅಂತ ಆ 4 ಇಲ್ಲ 5 ಚಾಪ್ಟರ್ಗಳನ್ನ ಕಾನ್ಸಂಟ್ರೇಟ್ ಮಾಡಿ ಓದಿ ನಂತರ ಮತ್ತೆ ಇನ್ನೆರಡು ಪಾರ್ಟ್ ಏನಿದೆ ಅದರಲ್ಲಿ ಬರೀ ಡಯಾಗ್ರಾಮ್ಸ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ನ ಮಾತ್ರ ಓದಿದ್ರೆ ಅವ್ರು ತುಂಬಾ ಸುಲಭವಾಗಿ SLC ಎಕ್ಸಾಮ್ ನಲ್ಲಿ ಪಾಸ್ ಆಗ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಇದು ಬಿಟ್ಟು ಎಲ್ಲಾ 13 ಚಾಪ್ಟರ್ಸ್ ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಮಕ್ಕಳು ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ಥೀಮ್ ವೈಸ್ ಬೇಸಿಸ್ ಮೇಲೆ ಹೋದ್ರೆ ಫಸ್ಟ್ ನಮಗೆ ಪಾರ್ಟ್ ಎ ಫಿಸಿಕ್ಸ್ ನ ತಗೊಂಡ್ರೆ ಅದ್ರಲ್ಲಿ ಫಸ್ಟ್ ಚಾಪ್ಟರ್ಸ್ ಬರೋದು ಹೌ ಡು ಥಿಂಗ್ಸ್ ಒನ್ಕ ಬರ್ತದೆ, ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋ 2 ಚಾಪ್ಟರ್ ಬರುತ್ತೆ. ಅದರಲ್ಲಿ ಎಲೆಕ್ಟ್ರಿಸಿಟಿನಲ್ಲಿ ಮಕ್ಕಳು ಯಾವ್ದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ನಮಗೆ ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಬರುತ್ತೆ, SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬರುತ್ತೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬಹುದು. ಅದ್ರ ಜೊತೆಗೆ ಓಮ್ಸ್ ಲಾ ಬರುತ್ತೆ, ಜೌಲ್ಸ್ ಲಾ ಆಫ್ ಹೀಟಿಂಗ್ ಬರುತ್ತೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಮತ್ತೆ ನಮಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಡಯಾಗ್ರಾಮ್ಸ್ ಬರ್ತವೆ, ಒಂದು ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮ್ ಬರುತ್ತೆ, ಮತ್ತೆ ಡಯಾಗ್ರಾಮ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಕನೆಕ್ಷನ್ ಆಫ್ ರೆಸಿಸ್ಟರ್ಸ್ ಬರುತ್ತೆ. ಈ 3 ಡಯಾಗ್ರಾಮ್ ನ ಕಾನ್ಸಂಟ್ರೇಟ್ ಮಾಡಿದ್ರೆ ಫಸ್ಟ್ ಚಾಪ್ಟರ್ ಗೆ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಚಾಪ್ಟರ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅದರಲ್ಲಿ ಅವರು ಇಂಪಾರ್ಟೆಂಟ್ ಕ್ವಶನ್ಸ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಾನ್ಸಂಟ್ರೇಟ್ ಮಾಡಬೇಕು. ಅದ್ರ ಜೊತೆಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅಲ್ಲಿ ನಮಗೆ 3 ಟೈಪ್ಸ್ ಆಫ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಬರುತ್ತೆ. ಒಂದು ಸ್ಟ್ರೈಟ್ ಕಂಡಕ್ಟರು, ಇನ್ನೊಂದು ಸರ್ಕ್ಯುಲರ್ ಕಾಯಿಲು, ಇನ್ನೊಂದು ಸೊಲನಾಯ್ಡ್. ಆ 3ರಲ್ಲೂ ನಮಗೆ ಡಯಾಗ್ರಾಮ್ ಒಂದು ಬರುತ್ತೆ. ಕರೆಂಟ್ ಕ್ಯಾರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ಕಂಡಕ್ಟರ್ ಅಲ್ಲಿ ಡಯಾಗ್ರಾಮ್ ನ ಕೇಳ್ತಾರೆ. ಸೊ ಈ ಒಂದು ಡಯಾಗ್ರಾಮು ಮತ್ತೆ ಫಸ್ಟ್ ಚಾಪ್ಟರ್ ಅಲ್ಲಿ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡಯಾಗ್ರಾಮು,
ಮತ್ತೆ ಸೀರೀಸ್ ಅಂಡ್ ಪ್ಯಾರಲಲ್ ಡಯಾಗ್ರಾಮ್. ಈ 4 ಡಯಾಗ್ರಾಮ್ ಅಲ್ಲಿ ಒಂದು ಡಯಾಗ್ರಾಮ್ ಕಂಪಲ್ಸರಿ 2 ಮಾರ್ಕ್ಸ್ಗೆ ಇಲ್ಲ 3 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಹಾಗಾಗಿ ಇಷ್ಟನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಫಸ್ಟ್ ಥೀಮ್ ಏನಿದೆ ಹೌ ಡು ಥಿಂಗ್ಸ್ ವರ್ಕ್ ಅಲ್ಲಿ ಮಕ್ಕಳು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ನಾವು ಸೆಕೆಂಡ್ ಫಿಸಿಕ್ಸ್ ಕಾನ್ಸೆಪ್ಟ್ ಬಂದ್ರೆ ಸೆಕೆಂಡ್ ಥೀಮಿಗೆ ಬಂದ್ರೆ ಅದಿರೋದು ನ್ಯಾಚುರಲ್ ಫೆನಾಮಿನನ್ ಅಂತ ಇರೋದು. ಆ ನ್ಯಾಚುರಲ್ ಫೆನಾಮಿನನ್ ಅಲ್ಲಿ 2 ಚಾಪ್ಟರ್ಸ್ ಇದೆ, ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಒಂದು ಮತ್ತೆ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಒಂದು. ಸೊ ಲೈಟ್ ಚಾಪ್ಟರ್ ಅಲ್ಲಿ ಅವ್ರು ಏನ್ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಮತ್ತೆ ಲಾಸ್ ಆಫ್ ರಿಫ್ರಾಕ್ಷನ್ ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಅದಾದ್ಮೇಲೆ ಒಂದು ಕಂಪಲ್ಸರಿ 3 ಮಾರ್ಕ್ಸ್ ಕ್ವಶನ್ ಬರೋದು ಇಲ್ಲ 2 ಮಾರ್ಕ್ಸ್ ಕ್ವಶನ್ ಬರೋದು ಲೈಟ್ ಚಾಪ್ಟರ್ ಅಲ್ಲಿ ರೇ ಡಯಾಗ್ರಾಮ್ ಅಂತ ಕೊಡ್ತಾರೆ. ಮಿರರ್ ಅಲ್ಲಿ ಕೊಟ್ರೆ ಕಾನ್ಕೇವ್ ಮಿರರ್ ಅಲ್ಲಿ ಕೊಡ್ತಾರೆ, ಲೆನ್ಸ್ ಅಲ್ಲಿ ಕೊಟ್ರೆ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಕೊಡ್ತಾರೆ. ಅದರಲ್ಲಿ ಮಿರರ್ ಅಲ್ಲಿ ಆದ್ರೆ ಬಿಯಾಂಡ್ ಸಿ, ಅಟ್ ಸಿ, ಬಿಟ್ವೀನ್ ಸಿ ಅಂಡ್ ಎಫ್ ಪೊಸಿಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಲೆನ್ಸ್ ಅಲ್ಲಿ ಆದ್ರೆ ಬಿಯಾಂಡ್ 2F1, ಅಟ್ 2F1, ಬಿಟ್ವೀನ್ 2F1 ಅಂಡ್ F1 ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ 3 ಮಾರ್ಕ್ಸ್ ಆ ಮಕ್ಕಳಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಲೈಟ್ ಚಾಪ್ಟರ್ ಅಲ್ಲಿ ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇರೋದು ಪವರ್ ಆಫ್ ಲೆನ್ಸ್ ಯೂಸ್ ಮಾಡಬೇಕು. ಪವರ್ ಆಫ್ ಲೆನ್ಸ್ ನ ಕಾನ್ಸಂಟ್ರೇಟ್ ಮಾಡಿದಾಗ ಸೊ ಲೈಟ್ ಚಾಪ್ಟರ್ ಅಲ್ಲಿ ಇಷ್ಟನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅವರಿಗೆ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ನೆಕ್ಸ್ಟ್ ಹ್ಯೂಮನ್ ಅಂಡ್ ಕಲರ್ಫುಲ್ ವರ್ಲ್ಡ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರೋದು ಮತ್ತೆ ಮಕ್ಕಳು ಕನ್ಫ್ಯೂಸ್ ಆಗಿ ರಾಂಗ್ ಬರೆಯುವಂತ ಚಾನ್ಸಸ್ ಇರೋದು ಐ ಡಿಫೆಕ್ಟ್ಸ್ ಅಲ್ಲಿ ಮಯೋಫಿಯಾ ಮತ್ತೆ ಹೈಪರ್ಮೆಟ್ರೋಫಿಯಾ ಅಂತ ಬರುತ್ತೆ. ಅದನ್ನ ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾರೆ, ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಅದ್ರ ಜೊತೆಗೆ ಅದಾದ್ಮೇಲೆ ಬರೋದು ವಾಟ್ ಈಸ್ ಡಿಸ್ಪರ್ಷನ್ ಆಫ್ ಲೈಟ್ ಕೇಳ್ತಾರೆ, ವಿಚ್ ಲೈಟ್ ಬೆಂಡ್ಸ್ ದ ಮೋಸ್ಟ್, ವಿಚ್ ಲೈಟ್ ಬೆಂಡ್ಸ್ ದ ಲೀಸ್ಟ್ ಕೇಳ್ತಾರೆ, ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಅದಾದ್ಮೇಲೆ ರೈನ್ಬೋ ಫಾರ್ಮೇಷನ್ ಇದೆ. ಸೊ ಅಟ್ಮಾಸ್ಫಿಯರ್ಗೆ ರಿಫ್ರಾಕ್ಷನ್ ಆಗಿ ನ್ಯಾಚುರಲ್ ಫಿನಾಮಿನನ್ಸ್ ಯಾವ್ಯಾವ್ದಾಗತ್ತೆ ಅದನ್ನ ಕೇಳ್ತಾರೆ, ಅದನ್ನ ಬರೀಬೇಕು. ಸ್ಕ್ಯಾಟರಿಂಗ್ ಆಫ್ ಲೈಟ್ ಬಗ್ಗೆ ಕ್ವಶನ್ಸ್ ಬರುತ್ತೆ, ಅದನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಮಕ್ಕಳು ಈಸಿಯಾಗಿ ಫಿಸಿಕ್ಸ್ ಪಾರ್ಟ್ ಅಲ್ಲಿ 28 ಮಾರ್ಕ್ಸ್ಗೆ 28 ಸ್ಕೋರ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇದು ಬಿಟ್ಟು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಬರೋದು ಪಾರ್ಟ್ ಯಾವುದು ಫಿಸಿಕ್ಸ್ ಅಲ್ಲಿ ಅಂತಂದ್ರೆ ಒಂದು ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ ಬರುತ್ತೆ, ಇನ್ನೊಂದು ಲೈಟ್ ಚಾಪ್ಟರ್ ಇಂದ ಬರುತ್ತೆ. ಲೈಟ್ ಚಾಪ್ಟರ್ ಅಲ್ಲಿ ಯಾವ್ದ್ರ ಮೇಲೆ ಬರುತ್ತೆ ಪ್ರಾಬ್ಲಮ್ಸ್ ಅಂತಂದ್ರೆ ಲೆನ್ಸ್ ಫಾರ್ಮುಲಾ ಮತ್ತೆ ಮಿರರ್ ಫಾರ್ಮುಲಾ ಮೇಲೆ ಬರುತ್ತೆ. ಸೊ ಮಕ್ಳು ಏನ್ ಮಾಡ್ಬೇಕು ಅಂತಂದ್ರೆ ಯಾವ ತರ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡ್ತಾರೆ ಅದೇ ತರ ಫಸ್ಟ್ ಫಾರ್ಮುಲಾಸ್ ನ ಒಂದ್ ಕಡೆ ಅವ್ರು ಬರೆದು ಬೈಟ್ ಮಾಡ್ಬೇಕಾಗತ್ತೆ. ಎಲೆಕ್ಟ್ರಿಸಿಟಿನಲ್ಲಿ ಒಂದು 5 ರಿಂದ 6 ಫಾರ್ಮುಲಾಸ್ ಬರ್ತವೆ. ಲೈಟ್ ಚಾಪ್ಟರ್ ಅಲ್ಲಿ ನಮಗೆ 3 ಫಾರ್ಮುಲಾಸ್ ಬರ್ತವೆ, ಲೆನ್ಸ್ ಫಾರ್ಮುಲಾ, ಮಿರರ್ ಫಾರ್ಮುಲಾ ಮತ್ತೆ ಪವರ್ ಆಫ್ ಲೆನ್ಸ್ ಫಾರ್ಮುಲಾ. ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಅವರು ಫಿಸಿಕ್ಸ್ ಪಾರ್ಟ್ ಅಲ್ಲಿ ಕ್ಲಿಯರ್ ಮಾಡ್ಬೋದು. ನೆಕ್ಸ್ಟ್ ಕೆಮಿಸ್ಟ್ರಿಗೆ ಬಂದಾಗ ಪಾರ್ಟ್ ಬಿ ನಲ್ಲಿ ಅಲ್ಲೂ 4 ಚಾಪ್ಟರ್ಸ್ ಬರ್ತವೆ. ಆ 4 ಚಾಪ್ಟರ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಅವ್ರು ಏನ್ ಪ್ರಾಕ್ಟೀಸ್ ಮಾಡಬೇಕು ಕೆಮಿಕಲ್ ರಿಯಾಕ್ಷನ್ ಈಕ್ವೇಶನ್ ಅಲ್ಲಿ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಈಕ್ವೇಶನ್ ಕೊಡ್ತಾನೆ, ಅದನ್ನ ಮಕ್ಕಳು ಬ್ಯಾಲೆನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಅದ್ರ ಜೊತೆಗೆ ಸೆಕೆಂಡ್ ಕ್ವಶನ್ ಬರೋದು ಅದರಲ್ಲಿ ಒಂದು ಡಯಾಗ್ರಾಮ್ ಬರೋದು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ದು ಡಯಾಗ್ರಾಮ್ ಬರುತ್ತೆ, ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಅದು ಬಿಟ್ರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಆಕ್ಸಿಡೇಷನ್ ರಿಡಕ್ಷನ್ ಇರ್ಬೋದು, ಇಲ್ಲ ಒಂದು ಕೆಮಿಕಲ್ ಈಕ್ವೇಶನ್ ಕೊಟ್ಬಿಟ್ಟು ವಿಚ್ ಈಸ್ ಆಕ್ಸಿಡೈಸ್ ರೆಡ್ಯೂಸ್ ಅದನ್ನ ಕೇಳ್ತಾರೆ, ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಅಪ್ಲಿಕೇಶನ್ ಆಫ್ ದಿಸ್ ಆಕ್ಸಿಡೇಷನ್ ಇನ್ ಅವರ್ ಡೈಲಿ ಲೈಫ್ 2 ಕಾನ್ಸೆಪ್ಟ್ ಬರುತ್ತೆ, ಕರೋಷನ್ ಮತ್ತೆ ರ್ಯಾನ್ಸಿಡಿಟಿ. ಅದನ್ನ ಫೋಕಸ್ ಮಾಡಿದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ ಇಷ್ಟು ಇಂಪಾರ್ಟೆಂಟ್ ಥಿಂಗ್ಸ್. ಫೇಲ್ ಆಗಂತ ಮಕ್ಕಳು ಇಷ್ಟು ನೋಡಿದ್ರೆ ಸಾಕಾಗುತ್ತೆ. ಸೆಕೆಂಡ್ ಚಾಪ್ಟರ್ ಬರೋದು ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಬರುತ್ತೆ. ಇದರಲ್ಲಿ ಅಗೇನ್ ಒಂದು ಇಂಪಾರ್ಟೆಂಟ್ 3 ಮಾರ್ಕ್ಸ್ ಡಯಾಗ್ರಾಮ್ ಬರುತ್ತೆ, ಜಾಸ್ತಿ ಪೇಪರ್ ಅಲ್ಲಿ ಅದನ್ನ ಕೇಳ್ತಾನೆ ಇದ್ದಾರೆ. ದಟ್ ಈಸ್ ದ ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಅದನ್ನ ಮಕ್ಕಳು ಕಾನ್ಸಂಟ್ರೇಟ್ ಮಾಡಬೇಕು, 3 ಮಾರ್ಕ್ಸ್ ಡಯಾಗ್ರಾಮ್. ಅದ್ರ ಜೊತೆಗೆ ಈ ಚಾಪ್ಟರ್ ಅಲ್ಲಿ ಸಾಲ್ಟ್ಸ್ ಅಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಕ್ವಶನ್ಸ್. ಏನ್ ಡಿಫ್ರೆನ್ಸ್ ಇಷ್ಟು ವರ್ಷ ಸಾಲ್ಟ್ ಕಾನ್ಸೆಪ್ಟ್ ಮೇಲೆ ಕೇಳ್ತಾ ಇದ್ದಿದ್ದ ಕ್ವಶನ್ಗೂ ಈ ವರ್ಷ ಮಾಡೆಲ್ ಪೇಪರ್ ಅಲ್ಲಿ ಮತ್ತೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕೇಳಿರೋ ಕ್ವಶನ್ಗೂ ಅಂತಂದ್ರೆ ಇಷ್ಟು ವರ್ಷ ಬರೀ ಪೇಪರ್ ಅಲ್ಲಿ ಕಾಮನ್ ನೇಮ್ಸ್ ನ ಕೇಳ್ತಾ ಇದ್ದಾರೆ, ಲೈಕ್ ಬ್ಲೀಚಿಂಗ್ ಪೌಡರ್ ಯೂಸಸ್ ಏನು, POP ಯೂಸಸ್ ಏನು, ವಾಷಿಂಗ್ ಸೋಡಾ ಯೂಸಸ್ ಏನು, ಬೇಕಿಂಗ್ ಸೋಡಾ ಯೂಸಸ್ ಏನು ಅಂತ. ಬಟ್ ಈ ಸರಿ ಮಾಡೆಲ್ ಪೇಪರ್ ಅಲ್ಲಿ ಏನ್ ಮಾಡಿದ್ದಾರೆ ಕಾಮನ್ ನೇಮ್ ನ ಬಿಟ್ಬಿಟ್ಟು ದೇ ಸ್ಟಾರ್ಟೆಡ್ ಗಿವಿಂಗ್ ದ ಸೈಂಟಿಫಿಕ್ ನೇಮ್. ಸೊ ವಿಚ್ ಸಾಲ್ಟ್ ಈಸ್ ಯೂಸ್ಡ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಫ್ರಾಕ್ಚರ್ಡ್ ಬೋನ್ಸ್ ಕೊಟ್ಟು ಅಲ್ಲಿ POP ಅಂತ ಕೊಟ್ಟಿಲ್ಲ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕೊಟ್ಟಿದ್ದಾನೆ. ನಾವು ಪಾಸ್ ಆಗೋ ಮಕ್ಕಳಿಗೆ ಏನ್ ಹೇಳಿರ್ತೀವಿ POP, ಬ್ಲೀಚಿಂಗ್ ಪೌಡರ್, ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ ಅಂತ ಹೇಳಿರ್ತೀವಿ. ಬಟ್ ಈ ಸರಿ ಅವ್ರು ಮಾಡ್ತಾ ಇರೋದೇನು ಸೈಂಟಿಫಿಕ್ ನೇಮ್ ನ ಕೇಳ್ತಾ ಇರೋದ್ರಿಂದ ಆ ಮಕ್ಕಳಿಗೆ ಸೈಂಟಿಫಿಕ್ ನೇಮ್ ನ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ಬೋದು, ಅವ್ರಿಗೆ ಗೊತ್ತು ಟ್ರೀಟ್ಮೆಂಟ್ ಆಫ್ ಫ್ರಾಕ್ಚರ್ ಬೋನ್ಗೆ ನಾವು POP ಯೂಸ್ ಮಾಡ್ತೀವಿ ಅಂತ, ಅವನು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಗೊತ್ತಿಲ್ಲ ಅಂದ್ರೆ ಫಾರ್ಮುಲಾ ಗೊತ್ತಿರುತ್ತೆ, ಅವನಲ್ಲಿ ಫಾರ್ಮುಲಾ ಬರೋದ್ರೂ ಅಟ್ಲೀಸ್ಟ್ ಅವ್ನಿಗೆ ಹಾಫ್ ಮಾರ್ಕ್ಸ್ ಯಾರು ಸಿಕ್ಕಂತ ಚಾನ್ಸಸ್ ಇರುತ್ತೆ. ಸೊ ಈ ಸರಿ ಮಕ್ಳು ಏನ್ ಮಾಡ್ಬೇಕು, ಫೇಲ್ ಮಾಡೋ ಅಂತ ಮಕ್ಕಳು, ಫೇಲ್ ಆಗ್ತೀವಿ ಅಂತ ಅನ್ಕೊಂಡಿರೋ ಮಕ್ಕಳು ಸೊ ಕಾಮನ್ ನೇಮ್ ಜೊತೆಗೆ ಅದ್ರ ಸೈಂಟಿಫಿಕ್ ನೇಮ್ ಬೈಟ್ ಮಾಡಿದ್ರೆ ನಿಮ್ಗೆ ಸ್ಕೋರಿಂಗ್ ಅಲ್ಲಿ ತುಂಬಾ ಈಸಿ ಆಗುತ್ತೆ. ಇದು ಆಸಿಡ್ಸ್, ಬೇಸಸ್ ಮತ್ತೆ ಸಾಲ್ಟ್ಸ್ ಚಾಪ್ಟರ್ ಅದು ಒಂದು ಡಯಾಗ್ರಾಮು ಸಾಲ್ಟ್ಸ್ ಮತ್ತೆ pH ಅಂತ ಏನಿದೆ ಆ ಕಾನ್ಸೆಪ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಥರ್ಡ್ ಚಾಪ್ಟರ್ ಅದು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಅಲ್ಲೂ ಒಂದು ಇಂಪಾರ್ಟೆಂಟ್ ಡಯಾಗ್ರಾಮ್ ಬರುತ್ತೆ, 3 ಮಾರ್ಕ್ಸ್ ಡಯಾಗ್ರಾಮ್, ದಟ್ ಈಸ್ ಆಕ್ಷನ್ ಆಫ್ ಸ್ಟೀಮ್ ಅಂಡ್ ಮೆಟಲ್ಸ್. ಅದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಅದಾದ್ಮೇಲೆ ಇನ್ನೊಂದು ಮೇಜರ್ ಕಾನ್ಸೆಪ್ಟ್ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ರಿಯಾಕ್ಷನ್ ಆಫ್ ಎ ಮೆಟಲ್ ಅಂಡ್ ನಾನ್ ಮೆಟಲ್. ಕ್ಯಾಟಯಾನ್ ಮತ್ತೆ ಆನಯಾನ್ ರಿಯಾಕ್ಟ್ ಆದಾಗ ಅಯಾನಿಕ್ ಬಾಂಡ್ ಫಾರ್ಮ್ ಆಗಿ ಹೆಂಗೆ ಅಯಾನಿಕ್ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ ಅಂತ. ಅದರಲ್ಲಿ ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರು, ಡೈರೆಕ್ಟ್ ಕ್ವಶನ್ ಅಲ್ಲಿ ಎಕ್ಸ್ಪ್ಲೈನ್ ದ ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್ ಇಲ್ಲ ಮೆಗ್ನೀಷಿಯಂ ಕ್ಲೋರೈಡ್ ಈ ತರ ಕೇಳ್ತಾ ಇದ್ರು.
ಬಟ್ ಈ ವರ್ಷ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನೇ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಲ್ಲಿ, ಇಲ್ಲ ಹಿಂದಿನ ವರ್ಷದಲ್ಲಿ ಕೆಲವೊಂದಷ್ಟು ಪೇಪರ್ಗಳಲ್ಲಿ ನೀವು ಅದರಲ್ಲಿ ಅಬ್ಸರ್ವ್ ಮಾಡಿದ್ರೆ ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ದ ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂತ ಕೊಡ್ತಾ ಇಲ್ಲ. ಅವ್ರೇನಂತ ಕೊಡ್ತಾರೆ, ದೇರ್ ಇಸ್ ಅ ಎಲಿಮೆಂಟ್ ಎ ವಿಚ್ ಹ್ಯಾಸ್ ಅಟಾಮಿಕ್ ನಂಬರ್ 11 ಅಂತ ಕೊಡ್ತಾನೆ, ಅಂಡ್ ದೇರ್ ಇಸ್ ಅ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 17 ಅಂತ ಕೊಡ್ತಾನೆ. ಹೌ ಡಸ್ ದ ಬಾಂಡ್ ಫಾರ್ಮೇಶನ್ ಟೇಕ್ಸ್ ಪ್ಲೇಸ್ ಅಂತ ಕೊಡ್ತಾನೆ. ಸೊ ಮಕ್ಳಿಗೆ ಏನ್ ಗೊತ್ತಾಗಬೇಕು, ಅಟಾಮಿಕ್ ನಂಬರ್ 11 ಅಂತಿದ್ದಂಗೆ ಸೋಡಿಯಂ ಅಂತ ಗೊತ್ತಾಗಬೇಕು, 17 ಅಂತಿದ್ದಂಗೆ ಕ್ಲೋರಿನ್ ಅಂತ ಗೊತ್ತಾಗಬೇಕು. ಸೊ ಬಾಂಡ್ ಫಾರ್ಮೇಶನ್ ಸೋಡಿಯಂ ಕ್ಲೋರೈಡ್ ಬರೀಬೇಕು ಅಂತ ಗೊತ್ತಾಗಬೇಕು. ಇದೇ ತರ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೊಡೋದು, ಡೈರೆಕ್ಟ್ ಆಗಿ ಕೊಡಲ್ಲ, ಇಂಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ಅವರು ಕ್ವಶನ್ ಕೇಳ್ತಾರೆ. ಸೊ ಆಸಿಡ್ ಬೇಸಿಸ್ ಸಾಲ್ಟ್ಸ್ ಅಲ್ಲಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಅವರು ಇಷ್ಟನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಆಗತ್ತೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಕಾರ್ಬನ್ ನೈಟ್ರೇಟ್ ಕಾಂಪೌಂಡ್ಸ್. ಅದರಲ್ಲಿ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ವರ್ಸಟೈಲ್ ನೇಚರ್ ಆಫ್ ದ ಕಾರ್ಬನ್ ಗೊತ್ತಾಗಬೇಕು. ಒಂದು ಕೆಟನೇಷನ್ ಇರೋದು, ಇನ್ನೊಂದು ಟೆಟ್ರಾವೇಲೆನ್ಸಿ ಇರೋದು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ನಮಗೆ, ಸ್ಟ್ರಕ್ಚರ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಬರುತ್ತೆ. ಅದರಲ್ಲಿ ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಇದೆ, ಅದನ್ನ ಅವರು ಡಿಫ್ರೆನ್ಸ್ ತಿಳ್ಕೊಬೇಕು. ಸ್ಯಾಚುರೇಟೆಡ್ ಅಂದ್ರೇನು, ಅನ್ಸ್ಯಾಚುರೇಟೆಡ್ ಅಂದ್ರೇನು. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಮೇಜರ್ ಇಂಪಾರ್ಟೆಂಟ್ ಥಿಂಗು, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೇಳೋಂಥ ಕಾನ್ಸೆಪ್ಟ್, ದಟ್ ಈಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ 4 ರಿಯಾಕ್ಷನ್ಸ್ ನ ಕೊಟ್ಟಿದ್ದಾರೆ ನಮಗೆ. ಸೊ ಮಕ್ಕಳು ಅದನ್ನ ತುಂಬಾ ಈಸಿಯಾಗಿ ನೆನ್ಪಿಟ್ಕೋಬಹುದು. ಫಸ್ಟ್ ಇರೋದು ಕಂಬಷನ್, ಸೆಕೆಂಡ್ ಇರೋದು ಆಕ್ಸಿಡೇಷನ್, ಥರ್ಡ್ ಒನ್ ಇರೋದು ಅಡಿಷನ್, ಫೋರ್ತ್ ಒನ್ ಇರ್ತಕ್ಕಂಥದ್ದು ಸಬ್ಸ್ಟಿಟ್ಯೂಷನ್. ಸೊ ಮಕ್ಕಳು ಇದ್ರ ಮೀನಿಂಗ್ ತಿಳ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಕಂಬಷನ್ ಅಂದ್ರೆ ಏನು, ಬರ್ನಿಂಗ್ ಮಾಡೋದು. ಕಾರ್ಬನ್ ಯಾವುದೇ ಒಂದು ಆಕ್ಸಿಜನ್ ಜೊತೆ ಬರ್ನ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬರುತ್ತೆ, ಅದು ಗೊತ್ತಿರಬೇಕು. ಆಕ್ಸಿಡೇಷನ್ ಅಂತಂದ್ರೆ ಆಗ್ಲೇ ನೀವು ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಷನ್ ಚಾಪ್ಟರ್ ಓದಿರ್ತೀರ, ಅಡಿಷನ್ ಆಫ್ ಆಕ್ಸಿಜನ್. ಸೊ ಆಕ್ಸಿಡೇಷನ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಇದು ನಾವು ನೆನ್ಪಿಟ್ಕೊಳ್ಳಕ್ಕೆ ಫಂಕ್ಷನಲ್ ಗ್ರೂಪ್ಸ್ ಓದಿರ್ತೀರ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ. ಆಲ್ಕೋಹಾಲ್ ಆಕ್ಸಿಜನ್ ಆಡ್ ಆದಾಗ ಕಾರ್ಬಾಕ್ಸಿಲಿಕ್ ಆಸಿಡ್ ಕನ್ವರ್ಟ್ ಆಗುತ್ತೆ. ಇದು ಸಿಂಪಲ್, ನೀವು ನೆನ್ಪಿಟ್ಕೊಳ್ಳೋದು. ಅದನ್ನೇ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಲ್ಲಿ ಏನ್ ಕೇಳ್ತಾನೆ ಗೊತ್ತಾ, ಕನ್ವರ್ಷನ್ ಆಫ್ ಎಥೆನಾಲ್ ಇಂಟು ಎಥೆನೋಯಿಕ್ ಆಸಿಡ್ ಇಸ್ ಆಕ್ಸಿಡೇಷನ್ ರಿಯಾಕ್ಷನ್ ವೈ ಅಂತ ಕೇಳ್ತಾನೆ. ಡೈರೆಕ್ಟ್ ಆಗಿ ಕೇಳಿದ್ರೆ ಹೌ ಡು ಯು ಕನ್ವರ್ಟ್ ಎಥೆನಾಲ್ ಇಂಟು ಎಥೆನೋಯಿಕ್ ಆಸಿಡ್ ಅಂತ ಕೇಳ್ತಾನೆ. ನಮ್ಮ ಮಕ್ಳು ಏನ್ ಮಾಡ್ಬಿಟ್ಟಿರ್ತಾರೆ, ಬಯಾಟ್ ಮಾಡಿರೋದ್ರಿಂದ ಹೌ ಡು ಯು ಕನ್ವರ್ಟ್ ಎಥೆನಾಲ್ ಇಂಟು ಎಥೆನೋಯಿಕ್ ಆಸಿಡ್ ಆದ್ರೆ ಬರೀತಾನೆ, ವೈ ಕನ್ವರ್ಷನ್ ಆಫ್ ಎಥೆನಾಲ್ ಇಂಟು ಎಥೆನೋಯಿಕ್ ಆಸಿಡ್ ಇಸ್ ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೆ ಬರೆಯಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ಸೈನ್ಸ್ ಅಲ್ಲಿ ಮಕ್ಕಳು ಬಯಾಟ್ ಮಾಡೋದನ್ನ ಬಿಟ್ಟು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು. ನೆಕ್ಸ್ಟ್ ಥರ್ಡ್ ಇರೋದು ಅಡಿಷನ್ ರಿಯಾಕ್ಷನ್. ಅಡಿಷನ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅನ್ಸ್ಯಾಚುರೇಟೆಡ್ ಇರೋದು ಸ್ಯಾಚುರೇಟೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಯಾಚುರೇಟೆಡ್ ಆಗಿ ಕನ್ವರ್ಟ್ ಬೇಕು ಅಂತಂದ್ರೆ ಅಲ್ಲಿ ಹೈಡ್ರೋಜನ್ ಆಡ್ ಆಗಬೇಕು. ಸೊ ಇಲ್ಲಿ ಹೈಡ್ರೋಜನ್ ಆಡ್ ಆಗ್ತಾ ಇರೋದ್ರಿಂದ ಅಡಿಷನ್ ರಿಯಾಕ್ಷನ್ ನಾವು ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹೈಡ್ರೋಜಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೋಬೇಕು. ಫೋರ್ತ್ ಒನ್ ಇರ್ತಕ್ಕಂಥದ್ದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲಿ ಸ್ಯಾಚುರೇಟೆಡ್ ಅಲ್ಲಿ ಏನಾಗುತ್ತೆ, ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ ಸೊ ಅಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಈ 4 ನಿಮ್ಗೆ ಏನಿದೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಗೆ ಎಕ್ಸ್ಪೆಕ್ಟ್ ಮಾಡುವಂತ ಕಾನ್ಸೆಪ್ಟ್ಸ್ ಆಗಿರ್ತವೆ. ನೆಕ್ಸ್ಟ್ ಇರ್ತಕ್ಕಂಥದ್ದು 2 ಕಮರ್ಷಿಯಲ್ ಇಂಪಾರ್ಟೆಂಟ್ ಕಾರ್ಬನ್ ಕಾಂಪೌಂಡ್ಸ್ ಕೊಟ್ಟಿದ್ದೇನೆ. ಒಂದು ಎಥೆನಾಲ್ ಮತ್ತೆ ಇನ್ನೊಂದು ಎಥೆನೋಯಿಕ್ ಆಸಿಡ್. ಒಂದು ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಬರ್ತದೆ, ಇನ್ನೊಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಫಂಕ್ಷನ್ ಗ್ರೂಪ್ ಬರುತ್ತೆ. ಇದರಲ್ಲಿ ಮಕ್ಳು ಏನ್ ನೆನ್ಪಿಟ್ಕೋಬೇಕು ಅಂತಂದ್ರೆ ಮೇಜರ್ ಆಗಿ ಜಾಸ್ತಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೇಳೋದು 2 ಕಾನ್ಸೆಪ್ಟ್ ಮೇಲೆ. ಒಂದು ವಾಟ್ ಈಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಕೇಳ್ತಾನೆ, ಇನ್ನೊಂದು ವಾಟ್ ಈಸ್ ಸಪೋನಿಫಿಕೇಶನ್ ರಿಯಾಕ್ಷನ್ ಕೇಳ್ತಾನೆ. ನಿಮಗೆ ಫಸ್ಟ್ ಕ್ಲಾರಿಟಿ ಇರಬೇಕು, ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂದ್ರೆ ರಿಯಾಕ್ಟೆಂಟ್ಸ್ ಏನೇನು ಇರಬೇಕು. ಸೊ ಆಲ್ಕೋಹಾಲ್ ಜೊತೆಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ರಿಯಾಕ್ಟ್ ಆದಾಗ ಎಸ್ಟರ್ ಫಾರ್ಮೇಶನ್ ಆಗುತ್ತೆ. ಈ ರಿಯಾಕ್ಷನ್ ಏನಂತ ಕರಿತೀವಿ, ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತ ಕರಿತೀವಿ. ಇದೇ ಫಾರ್ಮೇಶನ್ ಆಗಿರೋ ಎಸ್ಟರು ಬೇಸ್ ಜೊತೆ ರಿಯಾಕ್ಟ್ ಆದಾಗ ಅಲ್ಲೇನಾಗುತ್ತೆ ನಮಗೆ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆಗೆ ಇಲ್ಲ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆಗೆ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗುತ್ತೆ. ಅದನ್ನ ಸಪೋನಿಫಿಕೇಶನ್ ರಿಯಾಕ್ಷನ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ನ ನಾವು ಸೋಪ್ ಪ್ರಿಪರೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು 2 ಮಕ್ಕಳು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಈ ಸೋಪ್ ಮೇಲೆ ಡಿಟರ್ಜೆಂಟ್ ಮೇಲೆ ಬರೋ ಅಪ್ಲಿಕೇಶನ್ ಲೆವೆಲ್ ಕ್ವಶನ್, ನಾವು ಸೋಪ್ ಯೂಸ್ ಮಾಡ್ಬೇಕಾ ಇಲ್ಲ ಡಿಟರ್ಜೆಂಟ್ ನ ಯೂಸ್ ಮಾಡ್ಬೇಕಾ ಫಾರ್ ಕ್ಲೀನಿಂಗ್ ದ ಹಾರ್ಡ್ ವಾಟರ್ ಅಂತ ಬರುತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ ನ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಕೆಮಿಸ್ಟ್ರಿನಲ್ಲಿ ಔಟ್ ಆಫ್ 25 ಮಾರ್ಕ್ಸ್ ಮಿನಿಮಮ್ 20 ಮಾರ್ಕ್ಸ್ ತಗೊಳ್ಳುವಂತ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ಪಾರ್ಟ್ ಸಿಗೆ ಬಯಾಲಜಿಗೆ ಬಂದ್ರೆ ಅಲ್ಲಿ ನಮಗೆ 4 ಚಾಪ್ಟರ್ಸ್ ಇದೆ. ಲೈಫ್ ಪ್ರೋಸೆಸ್ ಒಂದು, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಒಂದು, ಹೌ ಡು ಆರ್ಗಾನಿಸಮ್ ರಿಪ್ರೊಡ್ಯೂಸ್ ಒಂದು, ಮತ್ತೆ ಹೆರಿಡಿಟಿ 1 ಚಾಪ್ಟರ್. ಈ 4 ಚಾಪ್ಟರ್ ದ ವರ್ಡ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಇಲ್ಲ ವರ್ಡ್ ಆಫ್ ಲಿವಿಂಗ್ ಥಿಂಗ್ಸ್ ಥೀಮ್ ಕೆಳಗಡೆ ಬರುತ್ತೆ. ಇನ್ನೊಂದು ಬಯಾಲಜಿಲಿ ಇರ್ತಕ್ಕಂಥ ಚಾಪ್ಟರ್ ಅವರ್ ಎನ್ವಿರಾನ್ಮೆಂಟ್, ಅದು ನ್ಯಾಚುರಲ್ ರಿಸೋರ್ಸಸ್ ಥೀಮ್ ಕೆಳಗಡೆ ಬರುತ್ತೆ. ಸೊ ಪಾರ್ಟ್ ಸಿ 5 ಚಾಪ್ಟರ್ ಇಂದ ನಿಮಗೆ 27 ಮಾರ್ಕ್ಸ್ ಬರುತ್ತೆ. ಈ 4 ಚಾಪ್ಟರ್ಸ್ ಅಲ್ಲಿ ಮಕ್ಕಳು ಎಕ್ಸ್ಪೆಕ್ಟ್ ಮಾಡೋಂಥ ಕ್ವಶನ್ಸ್ ಯಾವ್ಯಾವುದು, ನಾನು ಪಾಸ್ ಆಗಬೇಕು ಅಂತಂದ್ರೆ ಬಯಾಲಜಿಲಿ ಯಾವ್ಯಾವ್ದು ಓದಬೇಕು. ಸೊ ಫಸ್ಟ್ ಲೈಫ್ ಪ್ರೋಸೆಸ್ ಅಲ್ಲಿ ಬಂದ್ರೆ ಫಸ್ಟ್ ನಿಮಗೆ ಲೈಫ್ ಪ್ರೋಸೆಸ್ ಅಂದ್ರೆ ಗೊತ್ತಿರಬೇಕು. ನಮಗೆ 10th ಅಲ್ಲಿ ಕೊಟ್ಟಿರೋದು 4 ಲೈಫ್ ಪ್ರೋಸೆಸ್ ಬಗ್ಗೆ ಕೊಟ್ಟಿದ್ದಾರೆ. ನ್ಯೂಟ್ರಿಷನ್ ಒಂದು, ಸರ್ಕ್ಯುಲೇಷನ್ ಒಂದು, ರೆಸ್ಪಿರೇಷನ್ ಒಂದು, ಮತ್ತೆ ಎಕ್ಸ್ಕ್ರೀಷನ್ ಒಂದು. ಆ ನ್ಯೂಟ್ರಿಷನ್ ಅಲ್ಲಿ ಮೇಜರ್ ಇಂಪಾರ್ಟೆಂಟ್ ಕ್ವಶನ್ ಅವ್ರು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು
what are the events of photosynthesis that is going to take place and the balanced chemical equation of photosynthesis ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್ ಡೈಜೆಸ್ಟಿವ್ ಸಿಸ್ಟಮ್ ಬರುತ್ತೆ, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಅದರಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಹೌ ಡಸ್ ದ ಡೈಜೆಷನ್ ಆಫ್ ಫುಡ್ ಈಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್ ಇನ್ ಸ್ಟಮಕ್ ಅದನ್ನೊಂದು ಕೇಳ್ತಾರೆ. ಇಲ್ಲ ಡೈಜೆಷನ್ ಆಫ್ ಫುಡ್ ಸ್ಮಾಲ್ ಇಂಟೆಸ್ಟೈನಲ್ಲಿ ಹೆಂಗಾಗುತ್ತೆ ಅದನ್ನು ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಡೈಜೆಷನ್ ರಿಲೇಟೆಡ್ ಬಂದರೆ. ನೆಕ್ಸ್ಟು ಸರ್ಕ್ಯುಲೇಷನ್ಗೆ ಬಂದರೆ ಅಲ್ಲಿ ಎಕ್ಸ್ಪ್ಲೈನ್ ದ ಡಬಲ್ ಸರ್ಕ್ಯುಲೇಷನ್ ಇನ್ ಹ್ಯೂಮನ್ಸ್ ಕೇಳ್ತಾರೆ, ಅದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇಲ್ಲ ವಿಚ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಇನ್ ದ ಹ್ಯೂಮನ್ ಬೀಯಿಂಗ್ಸ್ ಅದನ್ನು ಮಕ್ಕಳು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ರೆಸ್ಪಿರೇಷನ್ಗೆ ಬಂದರೆ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಪಾತ್ವೇಸ್ ಇನ್ ವಿಚ್ ಗ್ಲೂಕೋಸ್ ಬ್ರೇಕ್ ಡೌನ್ ಟೇಕ್ಸ್ ಪ್ಲೇಸ್ ಅದನ್ನ ಕಾನ್ಸಂಟ್ರೇಟ್ ಮಾಡ್ಬೋದು. ಇಲ್ಲ ಡಿಫ್ರೆನ್ಸ್ ಬಿಟ್ವೀನ್ ಏರೋಬಿಕ್ ಅಂಡ್ ಅನೈರೋಬಿಕ್ ರೆಸ್ಪಿರೇಷನ್ ಅದನ್ನ ಕಾನ್ಸಂಟ್ರೇಟ್ ಮಾಡೋದ್ರಾಗತ್ತೆ. ಎಕ್ಸ್ಕ್ರೀಟರಿ ಸಿಸ್ಟಮಲ್ಲಿ ಬಂದಾಗ ಮೇಜರ್ ಇಂಪಾರ್ಟೆಂಟ್ ಬರ್ತಕ್ಕಂಥದ್ದು ಅಲ್ಲಿ ನಮಗೆ ಸ್ಟ್ರಕ್ಚರ್ ಆಫ್ ನೆಫ್ರಾನ್ನ ಕೇಳ್ಬೋದು 2 ಮಾರ್ಕ್ಸಿಗೆ. ಇನ್ನೂ ಒಂದು ಈ ಚಾಪ್ಟರ್ಲಿ 2 ಮಾರ್ಕ್ಸಿಗೆ ಡಯಾಗ್ರಾಮ್ ಬರೋಂಥ ಚಾನ್ಸಸ್ ಇರೋದು. ಸ್ಟೊಮ್ಯಾಟೋ ಡಯಾಗ್ರಾಮ್ ಬರ್ತದೆ, ಅದು ಎರಡನ್ನ ಮಕ್ಕಳು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಇದು ಲೈಫ್ ಪ್ರೋಸೆಸ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ಮಕ್ಕಳು ಏನು ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಬ್ರೈನ್ ಡಯಾಗ್ರಾಮ್ ಅದು ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕು. ಲೈಫ್ ಪ್ರೋಸೆಸ್ ಅಲ್ಲಿ ಅದೇ ತರ ಹಾರ್ಟ್ ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ 3 ಮಾರ್ಕ್ಸ್ ಇಲ್ಲ 4 ಮಾರ್ಕ್ಸ್ಗೆ. ಅದಾದ್ಮೇಲೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇನ್ನೊಂದು ಮೇಜರ್ ಕಾನ್ಸೆಪ್ಟ್ ಮಕ್ಕಳು ಫೇಲ್ ಆಗಂತ ಮಕ್ಕಳು ಕಾನ್ಸಂಟ್ರೇಟ್ ಮಾಡಿದ್ರೆ ಯಾವ್ದು ಸಾಕು ಅಂತಂದ್ರೆ ಒಂದು ಪ್ಲಾಂಟ್ ಹಾರ್ಮೋನ್ಸ್, ಇನ್ನೊಂದು ಮತ್ತೆ ಅನಿಮಲ್ ಹಾರ್ಮೋನ್ಸ್. ಇಲ್ಲ ಹಾರ್ಮೋನ್ ಸೆಕ್ರೇಟೆಡ್ ಇನ್ ದ ಹ್ಯೂಮನ್ಸ್. ಹಾರ್ಮೋನ್ಸ್ ಯಾವ್ಯಾವ ಗ್ಲ್ಯಾಂಡ್ ಅಲ್ಲಿ ಸೆಕ್ರೇಟ್ ಆಗುತ್ತೆ, ಅದರ ಫಂಕ್ಷನ್ ಏನು ಅದನ್ನ ತಿಳ್ಕೊಂಡ್ರೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ ಅಲ್ಲಿ ಈಸಿ ಆಗುತ್ತೆ. ಅದು ಬಿಟ್ಟು ಇನ್ನೊಂದು ಸ್ಮಾಲ್ ಕಾನ್ಸೆಪ್ಟ್ ಮಕ್ಕಳು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಗ್ರೋತ್ ಡಿಪೆಂಡೆಂಟ್ ಮೂವ್ಮೆಂಟ್ ಇನ್ ದ ಪ್ಲಾಂಟ್ಸ್. ಅಲ್ಲಿ 4 ಟೈಪ್ಸ್ ಆಫ್ ಟ್ರೋಪಿಸಮ್ಸ್ ಬರ್ತವೆ, ಫೋಟೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್, ಜಿಯೋಟ್ರೋಪಿಸಮ್ ಮತ್ತೆ ಕಿಮೋಟ್ರೋಪಿಸಮ್. ಅದನ್ನ ಈ ಸರಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿನಲ್ಲೂ ಕ್ವಶನ್ ಕೇಳಿದ್ದಾರೆ. ಹಾಗಾಗಿ ಇಷ್ಟು ಕಾನ್ಸೆಪ್ಟ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ ರಿಲೇಟೆಡ್ ನಾನು ಫೇಲ್ ಆಗ್ತೀನಿ ಇನ್ನೂ ಮಕ್ಕಳಿಗೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಇರೋದು ಹೌ ಡು ಆರ್ಗಾನಿಸಮ್ಸ್ ರಿಪ್ರೊಡ್ಯೂಸ್. ಆ ಚಾಪ್ಟರ್ ಅಲ್ಲಿ ಅವರಿಗೆ ಡಿಫರೆನ್ಸ್ ಬಿಟ್ವೀನ್ ಏರೋಬಿಕ್ ಅಂಡ್ ಅನೈರೋಬಿಕ್ ರೆಸ್ಪಿರೇಷನ್ ಗೊತ್ತಿರಬೇಕು. ಅದರಲ್ಲಿ ಜಾಸ್ತಿ ಅವ್ನು ಕೇಳ್ತಾ ಇರೋದು ಫ್ರಾಗ್ಮೆಂಟೇಷನ್ಗೂ ರೀಜನರೇಷನ್ಗೂ ಏನ್ ಡಿಫ್ರೆನ್ಸ್, ಟೈಪ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಇದೆರಡಕ್ಕೆ ಏನ್ ಡಿಫ್ರೆನ್ಸ್ ಇದೆ ಅದನ್ನ ಕೇಳ್ತಾನೆ. ಇಲ್ಲ ಅಂತಂದ್ರೆ ಅದೇ ತರ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋ ಕ್ವಶನ್ ಬೈನರಿ ಫಿಷನ್ಗೂ ಮಲ್ಟಿಪಲ್ ಫಿಷನ್ಗೂ ಏನ್ ಡಿಫ್ರೆನ್ಸ್ ಅಂತ ಕೇಳ್ಬೋದು, ಇದಾಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಬಂದ್ರೆ ಫಸ್ಟ್ ನಿಮಗೆ ಕೊಟ್ಟಿರೋ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ವಾಟ್ ಈಸ್ ಪಾಲಿನೇಷನ್, ಟೈಪ್ಸ್ ಆಫ್ ಪಾಲಿನೇಷನ್ ಗೊತ್ತಿರಬೇಕು. ಆಫ್ಟರ್ ಪಾಲಿನೇಷನ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಜರ್ಮಿನೇಷನ್ ಆಫ್ ಪೋಲನ್ ಟ್ಯೂಬ್ ಆಗುತ್ತೆ ಗೊತ್ತಿರಬೇಕು. ಅದನ್ನು ಡಯಾಗ್ರಾಮ್ಸ್ ಕೇಳ್ತಾರೆ 2 ಮಾರ್ಕ್ಸ್ಗೆ. ಜರ್ಮಿನೇಷನ್ ಆಫ್ ಪೋಲನ್ ಟ್ಯೂಬ್ ಅಂಡ್ ಸ್ಟಿಗ್ಮಾ ಅದನ್ನು ಕೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ಆಫ್ಟರ್ ಫರ್ಟಿಲೈಸೇಷನ್ ಕೇಳ್ತಾರೆ. ಇಷ್ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್. ಅದಾದ್ಮೇಲೆ ಬರ್ತಕ್ಕಂಥದ್ದು ಹ್ಯೂಮನ್ಸ್ ಅಲ್ಲಿ ರಿಪ್ರೊಡಕ್ಷನ್ ಯಾವ ತರ ಆಗುತ್ತೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಷ್ಟಿದೆ. ಅದರಲ್ಲಿ ಅವರು ಪಾರ್ಟ್ಸ್ ಯಾವ್ಯಾವುದು, ಅದ್ರ ಫಂಕ್ಷನ್ ಏನು, ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಇನ್ನ ಒಂದು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಕ್ವಶನ್ ಯಾವುದು ಅಂತಂದ್ರೆ ವಾಟ್ ಹ್ಯಾಪನ್ಸ್ ಇಫ್ ಎಗ್ ಇಸ್ ನಾಟ್ ಫರ್ಟಿಲೈಸ್ಡ್ ಇನ್ ದ ಫೀಮೇಲ್ಸ್. ಇಲ್ಲ ಎಕ್ಸ್ಪ್ಲೈನ್ ಹೌ ಮೆನ್ಸ್ಟ್ರುಯೇಷನ್ ಸೈಕಲ್ ಟೇಕ್ಸ್ ಪ್ಲೇಸ್ ಅದನ್ನೊಂದು ಕೇಳ್ತಾರೆ. ಇಲ್ಲ ನೆಕ್ಸ್ಟ್ ಫರ್ಟಿಲೈಸೇಷನ್ ಆಯಿತು ಅಂತಂದ್ರೆ ವಾಟ್ ಈಸ್ ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದಿಸ್ ಪ್ಲಾಸೆಂಟಾ, ವಾಟ್ ಈಸ್ ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಆಫ್ ಪ್ಲಾಸೆಂಟಾ ಅಂತ ಕೇಳ್ತಾನೆ. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಅದಾದ್ಮೇಲೆ ಈ ಸರಿ ನಮಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕೇಳಿರೋದು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಮೇಲೆ ಕೇಳಿದ್ದಾನೆ, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬಗ್ಗೆ ಕೇಳಿದ್ದಾನೆ. ಸೊ ಇದನ್ನು ಮಕ್ಕಳು ಕಾನ್ಸಂಟ್ರೇಟ್ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ ತುಂಬಾ ಹೆಲ್ಪ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಬರ್ತಕ್ಕಂಥದ್ದು ಹೆರಿಡಿಟಿ ಚಾಪ್ಟರ್. ಈ ಹೆರಿಡಿಟಿ ಚಾಪ್ಟರ್ ಇರೋದು ತುಂಬಾ ಮಕ್ಕಳು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಇಂಪಾರ್ಟೆಂಟ್ ಆಗಿ ಮೋನೋ ಹೈಬ್ರಿಡ್ ಕ್ರಾಸು, ಡೈ ಹೈಬ್ರಿಡ್ ಕ್ರಾಸು, ಅದು ಎರಡರಲ್ಲಿ ಒಂದು ಕಂಪಲ್ಸರಿ ಬಂದ ಚಾನ್ಸಸ್ ಇರುತ್ತೆ. 3 ಮಾರ್ಕ್ಸ್ಗೆ ಅದನ್ನ ಕೇಳೋ ಚಾನ್ಸಸ್ ಇದ್ದೇ ಇದೆ. ಅದು ಬಿಟ್ರೆ ಇನ್ ಯಾವ್ದ್ರ ಮೇಲೆ ಕೇಳ್ಬೋದು ಅಂತ ಕೇಳಿದ್ರೆ ಒಂದು ಚಾನ್ಸಸ್ ಇರೋದು ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ಸ್. ಅದಾದ್ಮೇಲೆ ಫಸ್ಟ್ ಬರ್ತಕ್ಕಂಥದ್ದು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಅಕ್ವೈರ್ಡ್ ಟ್ರೈಟ್ ಅಂಡ್ ಇನ್ಹೆರಿಟೆಡ್ ಟ್ರೈಟ್ ಅದನ್ನೊಂದು ಕೇಳ್ಬೋದು. ಇಲ್ಲ ಅಂತಂದ್ರೆ ವೇರಿಯೇಷನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಜಾಸ್ತಿನ ಇಲ್ಲ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಜಾಸ್ತಿನ ಅದನ್ನ ಕೇಳ್ಬೋದು. ಸೊ ಇಷ್ಟು ಏನಾಗುತ್ತೆ ನಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಹೆರಿಡಿಟಿ ಚಾಪ್ಟರ್ ಆಗುತ್ತೆ. ಅದ್ರ ಜೊತೆಗೆ ಒಂದು ಕೇಳಿದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂತಾರೆ ವೈ ಮೆಂಡಲ್ ಸೆಲೆಕ್ಟೆಡ್ ಪಿ ಪ್ಲಾಂಟ್ ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್ ಫಾರ್ ದ ಮೋನೋ ಹೈಬ್ರಿಡ್ ಕ್ರಾಸ್ ಅಂಡ್ ಡೈ ಹೈಬ್ರಿಡ್ ಕ್ರಾಸ್ ಅದನ್ನ ನಮಗೆ ಕೇಳೋ ಚಾನ್ಸಸ್ ಇರ್ತದೆ. ಇಷ್ಟು ಬರೋದು ದ ವರ್ಲ್ಡ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅನ್ನೋ ಚಾಪ್ಟರ್ಗೆ. ಸೊ ಸೆಕೆಂಡ್ ಥೀಮ್ ಇರೋದು ಬಯಾಲಜಿ ಪಾರ್ಟ್ ಸಿ ನಲ್ಲಿ ನ್ಯಾಚುರಲ್ ರಿಸೋರ್ಸ್ ಅಂತ ಇದೆ. ಅದರಲ್ಲಿ ಇರೋದು ಒಂದೇ ಚಾಪ್ಟರ್ ದಟ್ ಈಸ್ ಅವರ್ ಎನ್ವಿರಾನ್ಮೆಂಟ್. ಅದರಲ್ಲಿ ಅವ್ರಿಗೆ ಗೊತ್ತಿರಬೇಕು ಏನು ಅಂತಂದ್ರೆ ವಿಚ್ ಈಸ್ ದ ಬಯೋಟಿಕ್ ಕಾಂಪೊನೆಂಟ್ಸ್, ಎಬಯೋಟಿಕ್ ಕಾಂಪೊನೆಂಟ್ಸ್ ಗೊತ್ತಿರಬೇಕು, ಹೌ ದೇ ಆರ್ ಇಂಟರ್ ಡಿಪೆಂಡೆಂಟ್ ಗೊತ್ತಿರಬೇಕು. ಅದಾದ್ಮೇಲೆ ಮೇಜರ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಕಾನ್ಸೆಪ್ಟ್ ಇದರಲ್ಲಿ ಫುಡ್ ಚೈನ್ ಅಂದ್ರೆ ಏನು, ಟ್ರಾಫಿಕ್ ಲೆವೆಲ್ ಅಂತಂದ್ರೆ ಏನು, ಈ ಫುಡ್ ಚೈನ್ ಅಲ್ಲಿ ಯಾವ ತರ ಎನರ್ಜಿ ಫ್ಲೋ ಆಗುತ್ತೆ, ಯಾವ ತರ ಬಯೋಲಜಿಕಲ್ ಮ್ಯಾಗ್ನಿಫಿಕೇಶನ್ ಆಗುತ್ತೆ, ಇದು ಡೈರೆಕ್ಟ್ ಕ್ವಶನ್ ಕೇಳೋದು. ಇದರಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳಿದ್ರೆ ಯಾವ ತರ ಕೇಳ್ಬೋದು ಮಕ್ಕಳಿಗೆ. ಸೊ ನೀವೇ ಅವ್ರು ಏನ್ ಕೇಳ್ಬೋದು, ಕನ್ಸ್ಟ್ರಕ್ಟ್ ಯುವರ್ ಓನ್ ಫುಡ್ ಚೈನ್ ಇನ್ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್
and explain the flow of energy and biological magnification that takes place. ಇಲ್ಲ ಫ್ಲೋ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ ಅಂತ ಕೇಳ್ಬೋದು, ಅದನ್ನ ಮಕ್ಕಳು ಕಾನ್ಸಂಟ್ರೇಟ್ ಮಾಡಬೇಕು. ಅದಾದ್ಮೇಲೆ ಇದರಲ್ಲಿ ಇನ್ನ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರ್ತಕ್ಕಂಥದ್ದು, ಹೌ ದ ಎನ್ವಿರಾನ್ಮೆಂಟ್ ಇಸ್ ಗೆಟಿಂಗ್ ಪೊಲ್ಯೂಟೆಡ್ ಬೈ ದ ಹ್ಯೂಮನ್ ಆಕ್ಟಿವಿಟೀಸ್ ಅಂತ. ಅದ್ರಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ಓಝೋನ್ ಡಿಪ್ಲೇಷನ್, ಅದಾದ್ಮೇಲೆ ಸೆಕೆಂಡ್ ಇರ್ತಕ್ಕಂಥದ್ದು ಗಾರ್ಬೇಜ್ ಪ್ರೊಡಕ್ಷನ್. ಆ ಗಾರ್ಬೇಜ್ ಪ್ರೊಡಕ್ಷನ್ಗೆ ರಿಲೇಟೆಡ್ ಆಗಿ ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್ ಕೊಟ್ಟಿರ್ತಾರೆ. ಸೊ ಇದೆರಡರಲ್ಲೂ ನಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳ್ಬೋದು, ಇಲ್ಲ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಝೋನ್ ಡಿಪ್ಲೀಷನ್ ಅಲ್ಲಿ ಏನ್ ಕೇಳ್ಬೋದು ಅಂದ್ರೆ ಹೌ ಓಝೋನ್ ಇಸ್ ಫಾರ್ಮ್ ಕೇಳ್ಬೋದು, ಇಲ್ಲ ವಾಟ್ ಇಸ್ ದ ಫಂಕ್ಷನ್ ಆಫ್ ಓಝೋನ್ ಕೇಳ್ಬೋದು, ವಾಟ್ ಆರ್ ದ ಕಾಸಸ್ ಅಂಡ್ ಎಫೆಕ್ಟ್ಸ್ ಆಫ್ ಓಝೋನ್ ಡಿಪ್ಲೀಷನ್ ಕೇಳ್ಬೋದು. ಬಯೋಡಿಗ್ರೇಡಬಲ್ ನಾನ್ ಬಯೋಡಿಗ್ರೇಡಬಲ್ ಅಂದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್ ಕೇಳ್ಬೋದು, ಇಲ್ಲ ವಾಟ್ ಹ್ಯಾಪನ್ಸ್ ಇಫ್ ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್ ಲೆವೆಲ್ ಇನ್ಕ್ರೀಸಸ್ ಇನ್ ದ ಅಟ್ಮಾಸ್ಫಿಯರ್ ಕೇಳ್ಬೋದು. ಸೊ ಈ ತರ ಕ್ವಶನ್ಸ್ಗಳನ್ನ ಕೇಳ್ಬೋದು. ಸೊ ನಾನು ಏನ್ ಹೇಳೋದು 2024-25 SLC ಬರೆಯುವಂತ ಮಕ್ಕಳಿಗೆ ಅಂತಂದ್ರೆ, ಸೊ ನೀವು ಫಸ್ಟ್ ಏನ್ ಡಿಸೈಡ್ ಮಾಡ್ಬೇಕು. ನಿಮ್ಗೆ ಏನಾದ್ರೂ ನಾನು ಫೇಲ್ ಆಗ್ತೀನಿ ಅನ್ನೋ ಭಯ ಅಂತ ಇದ್ರೆ, ಸೊ ನೀವೇನ್ ಮಾಡಬೇಕು, 13 ಚಾಪ್ಟರ್ನ ಓದುವಂತ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ನೀವು ಡಿಸೈಡ್ ಮಾಡಬೇಕಾಗಿರೋದು ಅಮಾಂಗ್ ದಿಸ್ ಪಾರ್ಟ್ ABC 3ರಲ್ಲಿ ನನಗೆ ಯಾವುದು ಸುಲಭ ಕಲಿಯಕ್ಕೆ. ಸೊ ಕಲಿಯಕ್ಕೆ ಸುಲಭ ಅಂತಂದ್ರೆ 13 ಚಾಪ್ಟರ್ಲಿ ಅವ್ರು 4 ಚಾಪ್ಟರ್ನ ಕರೆಕ್ಟ್ ಆಗಿ ಓದಿದ್ರೆ ಸರಿ ಇರುತ್ತೆ. ಸೊ ಫಸ್ಟ್ ಅದನ್ನ ಡಿಸೈಡ್ ಮಾಡ್ಕೊಳ್ಳಿ, ಪಾರ್ಟ್ A ಓದ್ತೀರಾ, B ಓದ್ತೀರಾ, ಇಲ್ಲ C ಓದ್ತೀರಾ ಅಂತ. ಅದು ಯಾವ್ದು ಡಿಸೈಡ್ ಮಾಡ್ತೀರಾ, ಆಮೇಲೆ ಅದ್ರಲ್ಲಿ ಬರೋ 4 ಇಲ್ಲ 5 ಚಾಪ್ಟರ್ಗಳನ್ನ ಕರೆಕ್ಟ್ ಆಗಿ ಓದಿ. ಅದು ಓದಿದ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಏನ್ ಮಾಡ್ಬೇಕು ನೀವು, ಅನದರ್ 2 ಪಾರ್ಟ್ಸ್ ಅಲ್ಲಿ ಇರ್ತಕ್ಕಂಥ ಡಯಾಗ್ರಾಮ್ಸ್ ನ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ನ ಓದಬೇಕು. ಇಷ್ಟನ್ನ ಮಾಡಿದ್ರೆ ಯಾವುದೇ ಮಕ್ಕಳು ಫೇಲ್ ಆಗೋಂಥ ಚಾನ್ಸಸ್ ಇರಲ್ಲ. ಅಂಡ್ ಇನ್ನ ಒಂದೇನು, ಈ ವರ್ಷ 2024-25 ಬೆನಿಫಿಟ್ ಎಲ್ಲ ಮಕ್ಕಳಿಗೆ ಅಂತಂದ್ರೆ, ಸೊ ನಂಬರ್ ಆಫ್ ಲೆಸನ್ಸ್ ಕಡಿಮೆ ಆಗಿರೋದ್ರಿಂದ ಈಸಿಯಾಗಿ ಅವರು 80ಕ್ಕೆ 80 ಅಂಕ ತೆಗಿಬಹುದು. ಸೊ ಕಾನ್ಸೆಪ್ಟ್ಸ್ ಕಡಿಮೆ ಆಗಿದೆ, ಲೆಸನ್ಸ್ ಕಡಿಮೆ ಆಗಿದೆ, ಹಾಗಾಗಿ ನಿಮಗೆ ಓದಕ್ಕೆ ಜಾಸ್ತಿ ಟೈಮ್ ಸಿಗ್ತದೆ. ಕಡಿಮೆ ಚಾಪ್ಟರ್ಗಳಿವೆ, ಪ್ರತಿಯೊಂದು ಥೀಮಲ್ಲೂ ಬರೀ 4 ಚಾಪ್ಟರ್ ಬರ್ತವೆ ಎಕ್ಸೆಪ್ಟ್ ಬಯಾಲಜಿ. ಹಾಗಾಗಿ ಇನ್ನ ಟೈಮ್ ಇರಿಲ್ಲ, ಇನ್ನ ನಿಮಗೆ ಎಕ್ಸಾಮ್ ಹತ್ತಿರದಲ್ಲೇ ಇದೆ, ಸಫಿಷಿಯಂಟ್ ಟೈಮ್ ನಿಮ್ಗೆ ಸಿಕ್ಕತ್ತೆ. ಆಗಲೇ ನಿಮ್ಮ ಶಾಲೆಗಳಲ್ಲೂ ಆಗಲೇ ಹಲವಾರು ಪ್ರಿಪ್ರೇಟರಿಗಳು ಮಾಡಿರ್ತಾರೆ, ನಿಮ್ಮ ಸೈನ್ಸ್ ಟೀಚರ್ ರೆಡಿ ಮಾಡ್ತಾ ಇರ್ತಾರೆ. ನೀವೇನ್ ಮಾಡಬೇಕು ಅಂತಂದ್ರೆ, ಫಸ್ಟು ಸೈನ್ಸ್ನ ಓದೋ ರೀತಿ ತಿಳ್ಕೊಬೇಕು. ಯಾವ ತರ ಓದ್ಬೇಕು ಸೈನ್ಸ್ನ, ನೀವು ಯಾವುದೇ ಕಾರಣಕ್ಕೂ ನೀವು ಸೈನ್ಸ್ನ ಬಯಾಟ್ ಮಾಡಬಾರ್ದು, ವಿಷಯ ತಿಳ್ಕೊಬೇಕು. ಅರ್ಧ ಗಂಟೆನಲ್ಲಿ ನೀವು ಹೋಲ್ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡೋ ಲೆವೆಲ್ಗೆ ಬರಬೇಕು. ಅವಾಗ ಏನಾಗುತ್ತೆ, ನಿಮಗೆ ಈಸಿಯಾಗಿ 80ಕ್ಕೆ 80 ತೆಗಿಯುವಂಥ ಚಾನ್ಸಸ್ ಇರುತ್ತೆ. ಸೊ 80ಕ್ಕೆ 80 ತೆಗಿಬೇಕು ಅನ್ಕೊಂಡಿರೋ ಮಕ್ಕಳು ಏನ್ ಮಾಡಬೇಕು ಅಂತಂದ್ರೆ, ಬರೀ ಫಸ್ಟ್ ಅಷ್ಟು ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಅಷ್ಟು ಕ್ವಶನ್ಸ್ನ ಅಟೆಂಡ್ ಮಾಡೋ ಜೊತೆಗೆ ನಾನೇನು ಹೇಳ್ತೀನಿ ಅಂತಂದ್ರೆ, ನಿಮಗೆ ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ ಅಂತ ಬರ್ತವೆ. 2 ಮಾರ್ಕ್ಸ್ ಅಲ್ಲೂ ಬರುತ್ತೆ, 3 ಮಾರ್ಕ್ಸ್ ಅಲ್ಲೂ ಬರುತ್ತೆ, 4 ಮಾರ್ಕ್ಸ್ ಅಲ್ಲೂ ಬರುತ್ತೆ. ಆ ಇಂಟರ್ನಲ್ ಚಾಯ್ಸ್ ಕ್ವಶನ್ ಸೇರಿದ್ರೆ ಟೋಟಲ್ ನಿಮಗೆ ಪೇಪರ್ ಸೆಟ್ ಆಗಿರೋದು 100 ಮಾರ್ಕ್ಸ್ ಸೆಟ್ ಆಗುತ್ತೆ. ಸೊ ನೀವು ವಿತಿನ್ 3 ಅವರ್ಸ್ ಬರೀ 80 ಮಾರ್ಕ್ಸ್ ಬರೆಯೋದಲ್ಲ, 100 ಮಾರ್ಕ್ಸ್ಗೂ ಅಟೆಂಡ್ ಮಾಡಬೇಕು. 100 ಮಾರ್ಕ್ಸ್ಗೆ ವಿತಿನ್ 3 ಅವರ್ಸ್ ಅಟೆಂಡ್ ಮಾಡಿ. ನಾನು ಹೇಳ್ತೀನಿ 2.5 ಗಂಟೆ ಒಳಗಡೆ ನಿಮಗೆ ಬರೆಯೋ ಕೆಪಾಸಿಟಿ ಇರಬೇಕು. ಇನ್ನು ಅರ್ಧ ಗಂಟೆ ಕಡೆ 13 ಮಿನಿಟ್ಸ್ ಏನು ಟೈಮ್ ಇರುತ್ತೆ, ಅದನ್ನ ನೀವು ಬರ್ದಿರೋ ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದಕ್ಕೆ ಚೆಕ್ ಮಾಡೋದಕ್ಕೆ ಇಟ್ಕೋಬೇಕು. ಸೊ ಫಸ್ಟು ಸೈನ್ಸ್ ಕಷ್ಟ ಅನ್ನೋ ಕಾನ್ಸೆಪ್ಟ್ನ ನಿಮ್ಮ ಮೈಂಡಿಂದ ತೆಗೆದಾಕಿ. ನಂಬರ್ ಆಫ್ ಚಾಪ್ಟರ್ಸ್ ರೆಡ್ಯೂಸ್ ಆಗಿದೆ, ಆ ಪಾಸಿಟಿವ್ ಥಿಂಗ್ಸ್ನ ನಿಮ್ಮ ಮೈಂಡ್ಗೆ ಹಾಕೊಳ್ಳಿ. 13 ಚಾಪ್ಟರ್ ಇದೆ, ನಾನು ಫೇಲ್ ಆಗ್ತೀನಿ ಅನ್ಕೊಳ್ಳೋರು 13 ಚಾಪ್ಟರ್ ಓದಬೇಡಿ, ಬರೀ 4 ಚಾಪ್ಟರ್ ಇಲ್ಲ ಫಸ್ಟ್ ಡಿಸೈಡ್ ಮಾಡಿ, ಪಾರ್ಟ್ A ಓದ್ತೀರಾ, ಪಾರ್ಟ್ B ಓದ್ತೀರಾ, ಇಲ್ಲ ಪಾರ್ಟ್ C ಓದ್ತೀರಾ. ಆ 4 ಚಾಪ್ಟರ್ನ ಓದಿ, ಮಿಕ್ಕಿದಿನ್ನ 8 ಚಾಪ್ಟರ್ಲಿ ಬರೀ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ಈಸಿಯಾಗಿ ನೀವು ಅವಾಗ 30ರಿಂದ 40 ಮಾರ್ಕ್ಸ್ನ ತೆಗಿಯುವಂಥ ಚಾನ್ಸಸ್ ಇರುತ್ತೆ. ಸೊ ಇಷ್ಟನ್ನ ನಾನು ಹೇಳಕ್ ಬಯಸ್ತೀನಿ, ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ, ತುಂಬಾ ಸುಲಭ ಇದೆ ಈ ಸರಿ ಸೈನ್ಸಲ್ಲಿ ನೀವು ಸ್ಕೋರ್ ಮಾಡೋದು. ಹಾಗಾಗಿ ಫಸ್ಟ್ ಡಿಸೈಡ್ ಮಾಡಿ, ಪಾರ್ಟ್ A B C ನಲ್ಲಿ ನಿಮಗೆ ಯಾವ್ದು ಸುಲಭ, ಜೊತೆಗೆ ಡಯಾಗ್ರಾಮ್ಸ್ನ ಕಾನ್ಸಂಟ್ರೇಟ್ ಮಾಡಿ, ಈಸಿಯಾಗಿ ನೀವು ಸ್ಕೋರ್ ಮಾಡಿ ಪಾಸ್ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನೀವು ಹೇಳಿರೋಷ್ಟರಲ್ಲಿ ಮಕ್ಕಳು ಪಾಸ್ ಆಗ್ತಾರ ಸರ್? ಎಷ್ಟು ಮಾರ್ಕ್ಸ್ ಬರ್ಬೋದು? ಅಷ್ಟು ನೀವು ವಿಡಿಯೋ ಏನ್ ಹೇಳಿದ್ದೀರಾ, ಇದರಲ್ಲಿ ಎಷ್ಟು ಮಾರ್ಕ್ಸ್ ಮಕ್ಕಳಿಗೆ ಎಕ್ಸಾಮ್ ಅಲ್ಲಿ ಬರುತ್ತೆ ಸರ್? ನಾನು ಇವಾಗ ಏನ್ ಮಕ್ಳಿಗೆ ಹೇಳಿದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ, ಅದ್ರಲ್ಲಿ ಬರೀ ಪಾಸ್ ಅಂತ ನಾನು ಹೇಳಕ್ ಹೋಗಲ್ಲ. ಮಕ್ಕಳು ನನಗೆ ಹೇಳಿದಷ್ಟು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ಅವರು ಅರ್ಥ ಮಾಡ್ಕೊಂಡು ಎಕ್ಸಾಮ್ ಬರೆದ್ರೆ ಬರೀ ಪಾಸ್ ಅಲ್ಲ, ಮಿನಿಮಮ್ 40ಯಿಂದ 50 ಮಾರ್ಕ್ಸ್ ಬರುತ್ತೆ. ಅಂದ್ರೆ 80ಗೆ ಪಾಸಿಂಗ್ ಬೇಕಾಗಿರೋದು ಬರೀ ನಮ್ಗೆ 35%. 40 to 50 ಅಂತಂದ್ರೆ ಮೋರ್ ದನ್ 50% ಸ್ಕೋರ್ ಮಾಡೋ ಚಾನ್ಸಸ್ ಇರುತ್ತೆ. ಗ್ಯಾರಂಟಿ 100% ಇದಕ್ಕೆ ನಾನ್ ಗ್ಯಾರಂಟಿ. ಎಕ್ಸಾಮ್ ಆದ್ಮೇಲೆ ನಾನೇ ನಿಮ್ ಜೊತೆ ಬಂದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಖಂಡಿತ ನಾನು ಹೇಳಿದ ಕಾನ್ಸೆಪ್ಟ್ ಮಕ್ಳು ಓದಿ ಅವ್ರಿಗೆ 40 ಮಾರ್ಕ್ಸ್ ಬರ್ಲಿಲ್ಲ ಅಂತಂದ್ರೆ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ಇನ್ನೊಂದು ಯಾವ ರೀತಿ ಓದ್ಬೇಕು, ನಾನು ಆಗ್ಲೇ ಹೇಳ್ದಂಗೆ ಸೈನ್ಸ್ ಓದ್ಬೇಕಾಗಿರೋದು ಅವ್ರು ಬಯಾಟ್ ಮಾಡಬಾರ್ದು, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಫಸ್ಟ್ ಮೇಜರ್ ಮಿಸ್ಟೇಕ್ ನಮ್ಮ ಮಕ್ಳು ಮಾಡೋದು, ಕ್ವಶನ್ ನ ನೀಟಾಗಿ ಓದಿ ಅರ್ಥ ಮಾಡ್ಕೋಬೇಕು. ಫಸ್ಟ್ 15 ಮಿನಿಟ್ಸ್ ಏನ್ ಪೇಪರ್ ಕೊಡ್ತಾರೆ ಅದ್ರಲ್ಲಿ ಅವ್ರ ಕ್ವಶನ್ ನ ನೀಟಾಗಿ ಓದಿ ಅರ್ಥ ಮಾಡ್ಕೊಂಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಪ್ರಾಕ್ಟೀಸ್ ಮಾಡಿದ್ರೆ ಪಾಸಿಂಗ್ ಅಲ್ಲ, ನಾನು ಇವಾಗಲೇ ಬರ್ಕೊಡ್ತೀನಿ ನಿಮ್ಗೆ 40ರಿಂದ 50 ಮಾರ್ಕ್ಸ್, ಮೋರ್ ದನ್ 50% ತೆಗಿತಾರೆ. ಈಸಿಯಾಗಿ ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ.
ಖಂಡಿತ ಸರ್. ಸರ್ ಇಷ್ಟೊತ್ತು ನಮ್ ಜೊತೆಲಿ ಇದ್ದು ನೀವು ಈ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಸರಳವಾಗಿ ಮತ್ತೆ ತುಂಬಾ ಡೆಪ್ತ್ ಆಗಿ ನೀವು ಹೇಳ್ಕೊಟ್ಟಿದ್ದೀರಾ ಯಾವ ರೀತಿಯಲ್ಲಿ ಮಕ್ಕಳು ಓದ್ಬೇಕು ಮತ್ತೆ ಪಾಸ್ ಆಗ್ಲಿಕ್ಕೆ ತುಂಬಾ ಕಷ್ಟ ಇರುವಂತದ್ದು ಮಕ್ಕಳಿಗೆ ತುಂಬಾ ಟಾಪಿಕ್ಸ್ ಅನ್ನು ಹೇಳ್ಕೊಟ್ಟಿದ್ದೀರಾ. ಇಷ್ಟು ಟಾಪಿಕ್ಸ್ ಗಳನ್ನು ನೀವು ಎಲ್ಲರೂ ಮಕ್ಕಳು ಕೂಡ ಪ್ರಾಕ್ಟೀಸ್ ಮಾಡಿ ಇದೇ ಒಂದು PDF ಅನ್ನು ಕೂಡ ನಾವು ಬೇಕಂದ್ರೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಡೌನ್ಲೋಡ್ ಮಾಡ್ಕೊಂಡು ನೀವು ಮನೆಯಲ್ಲಿ ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಇನ್ನು ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ಇನ್ನೂವರೆಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಎಕ್ಸಾಮ್ ಇನ್ನೇನು ತುಂಬಾ ಹತ್ರ ಬಂದ್ಬಿಟ್ಟೈತೆ, ಎಲ್ಲರೂ ಕೂಡ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಪಾಸ್ ಆಗ್ಬೇಕು ಮತ್ತೆ ಔಟ್ ಆಫ್ ಔಟ್ ತೆಗಿಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಿದೀವಿ. ಸರ್ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ ಟೈಮ್ ಕೊಡ್ಲಿಕ್ಕೆ. ಥ್ಯಾಂಕ್ ಯು ಸರ್. ನಾನು ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲರೂ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿ 2024-25 ತುಂಬಾ ನಿಮಗೆ ಅಮಾಂಗ್ 6 ಸಬ್ಜೆಕ್ಟ್ಸ್ ಅಲ್ಲಿ ತುಂಬಾ ಈಸಿ ಸಬ್ಜೆಕ್ಟ್ ಯಾವ್ದು ಔಟ್ ಆಫ್ ಔಟ್ ಸ್ಕೋರ್ ಮಾಡಕ್ಕೆ ಅಂತಂದ್ರೆ ನಾನು ಸೈನ್ಸ್ ಟೀಚರ್ ಆಗಿ ಸೈನ್ಸ್ ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ ನಂಬರ್ ಆಫ್ ಚಾಪ್ಟರ್ಸ್ ಎಲ್ಲ 6 ಸಬ್ಜೆಕ್ಟ್ ಅಲ್ಲಿ ನಮ್ದೇ ಮಾತ್ರ ಕಡಿಮೆ ಇರೋದು, ಬರೀ 13 ಚಾಪ್ಟರ್ಸ್ ಇದೆ. ಹಾಗಾಗಿ ಈಸಿಯಾಗಿ ನೀವು 80ಕ್ಕೆ 80 ತೆಗಿಬಹುದು. ಚೆನ್ನಾಗಿ ಓದಿ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಒಳ್ಳೆ ರಿಸಲ್ಟ್ ಬರಲಿ, ಎಲ್ಲ ಮಕ್ಳಿಗೂ SLC ಎಕ್ಸಾಮ್ ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.